ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಸಿಂಪಲ್ ಇಂಟ್ರೆಸ್ಟ್ನ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸರಳ ಬಡ್ಡಿಯ ಸಮಸ್ಯೆಗಳು. ಇದು ಈ ಒಂದು ಸರಳ ಬಡ್ಡಿಯ ಮೊದಲನೇ ಕ್ಲಾಸ್ ಆಗಿದ್ದು, ನಾವು ಏನು ಮಾಡೋಣ, ಪೂರ್ಣ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಯಾವ ರೀತಿಯ ಪ್ರಶ್ನೆಗಳು ಎಲ್ಲ ವಿವಿಧ ರೀತಿಯ ಎಕ್ಸಾಮ್ನಲ್ಲಿ ಬಂದಿರ್ತಾವ. ಫಾರ್ ಎಕ್ಸಾಂಪಲ್ ರೈಲ್ವೆನಲ್ಲಿ ಆಗಿರ್ಬೋದು, SSCನಲ್ಲಿ ಆಗಿರ್ಬೋದು, ಡಿಫೆನ್ಸ್ ಅಂದರೆ ಅಗ್ನಿವೀರು, ಏರ್ಫೋರ್ಸು, ನೇವಿ, ಇವೆಲ್ಲ ರೀತಿಯ ಪ್ರಶ್ನೆಗಳಲ್ಲಿ ಇವೆಲ್ಲ ರೀತಿಯ ಎಕ್ಸಾಮ್ಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬಂದಿರ್ತಾವ ಅನ್ನೋದನ್ನು ನೋಡೋಣ. ಮತ್ತು ಪೂರ್ತಿ ಏನು ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ವರೆಗೂ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಮತ್ತು ಇನ್ನೊಂದು ನಿಮ್ಗೆ ಗೊತ್ತಿರಲಿ, SSC ಒಂದು ನೋಟಿಸನ್ನು ಇಶ್ಯೂ ಮಾಡಿದೆ. ಆ ನೋಟಿಸ್ ಏನಪ್ಪ ಅಂತಂದ್ರೆ, SSCಯ ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಪ್ರಶ್ನೆಗಳೆಲ್ಲ ಹಳೆಯ ಪ್ರಶ್ನೆಗಳನ್ನು ಕೂಡ ನೀವು ಯಾರೂ ಸಾಲ್ವ್ ಮಾಡೋ ಹಾಗಿಲ್ಲ ಅಂತ ಟೀಚರ್ಸ್ಗಳಿಗೆ ಒಂದು ವಾರ್ನಿಂಗ್ ಲೆಟರ್ಗಳನ್ನು ಇಶ್ಯೂ ಮಾಡಿದೆ. ಓಕೆ, ಅದು ನಿಮ್ಮ ಗಮನದಲ್ಲಿರಲಿ. ಅದಕ್ಕೋಸ್ಕರ ಒಂದು ವೇಳೆ ನಾವು ಸಾಲ್ವ್ ಮಾಡಬೇಕಂತಂದ್ರೂ ಅದರ ಡಾಟಾವನ್ನು ಚೇಂಜ್ ಮಾಡಿಬಿಟ್ಟು ಸಾಲ್ವ್ ಮಾಡಬೇಕಾಗ್ತದೆ. ನಾನು ಡಾಟಾವನ್ನು ಚೇಂಜ್ ಮಾಡೋದಕ್ಕೋಸ್ಕರ ಒಂದು 2-3 ದಿವಸ ಟೈಮ್ ತೊಗೊಂಡಿರೋದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಸ್ವಲ್ಪ ವಿಡಿಯೋ ಹಾಕೋದನ್ನು ಲೇಟ್ ಮಾಡಿದ್ದೀನಿ, ಕ್ಷಮೆ ಇರಲಿ ಅಂತ ಹೇಳ್ತಾ, ಮೊದಲಿಗೆ ಏನು ಮಾಡೋಣ, ಸಿಂಪಲ್ ಇಂಟ್ರೆಸ್ಟ್ನ ಫಾರ್ಮುಲಾ ಬೇಸ್ಡ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಫಾರ್ಮುಲಾ ಅಂದರೆ ಸಿಂಪಲ್ ಇಂಟ್ರೆಸ್ಟ್ನ ಬೇಸಿಕ್ ಫಾರ್ಮುಲಾ ಇರುತ್ತಲ್ಲ, ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯಾವ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಬೇರೆ ಟೈಪ್ಗಳನ್ನು ಡಿಸ್ಕಸ್ ಮಾಡೋಣ. ರೈಟ್? ಓಕೆ, ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಏನಿದೆ ನೋಡ್ರಿ. ವರ್ಷಕ್ಕೆ 15% ದರದಲ್ಲಿ 12,000 ಮೊತ್ತದ ಮೇಲೆ 3 ವರ್ಷಗಳವರೆಗೆ ಸರಳ ಬಡ್ಡಿ ಎಷ್ಟಾಗ್ತದೆ ಅಂತ ಕಂಡುಹಿಡಿಬೇಕು ನಾವು. ಓಕೆ, ವಾಟ್ ವಿಲ್ ಬಿ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಸಮ್ ಆಫ್ 12,000 at the rate of 15% per annum ಫಾರ್ 3 years. ಓಕೆ, ನಮಗೆ ಎಲ್ಲರಿಗೂ ಒಂದು ಸರಳ ಬಡ್ಡಿಯ ಸೂತ್ರ ಗೊತ್ತದ. PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಇದು ಸರಳ ಬಡ್ಡಿಯ ಸೂತ್ರ. 7ನೇ ಕ್ಲಾಸ್ನಲ್ಲಿ ಇರುವಂಥದ್ದು ಇದು, ಹೌದಾ ಅಲ್ಲ? ರೈಟ್. ಓಕೆ, P ಅಂದರೆ ಅಸಲು, T ಅಂದರೆ ಸಮಯ, R ಅಂದ್ರೆ ಬಡ್ಡಿ ದರ, ಭಾಗಿಸು 100 ಈಸ್ ಈಕ್ವಲ್ ಟು ಸರಳ ಬಡ್ಡಿ. ಓಕೆ, ಹಂಗಾರೆ ಇದರೊಳಗೆ ನಾವೇನು ಮಾಡೋದೀಗ, ಬೆಲೆಗಳನ್ನು ತುಂಬೋಣ. ಅಸಲು ಎಷ್ಟು ಕೊಟ್ಟಿದ್ದಾರೆ? 12,000 ಬರೆದಿವಿ. ಓಕೆ, ಸಮಯ ಎಷ್ಟದ? 3 ವರ್ಷ ಕೊಟ್ಟಿದ್ದಾರೆ, 3 ವರ್ಷ ಬರೆದ್ರಿ. ಓಕೆ, ಬಡ್ಡಿ ದರ ಎಷ್ಟಿದೆ? 15% ಐತಿ, 15 ಭಾಗಿಸು 100. ಓಕೆ, ರೈಟ್. ಈ 2 0ಇಂದ ಈ 2 0ಇಂದ ಈ 2 0 ಕ್ಯಾನ್ಸಲ್ ಆಯಿತು. 2 0ಇಂದ 2 0 ಹೋಯ್ತು. ಓಕೆ, 15 3 45, 45ರಿಂದ ಡೈರೆಕ್ಟ್ ಗುಣಿಸೋಣ. 45 ಇಂಟು 0 ಅಂದ್ರೆ 0, 45 2 90, 90 ಅಂದ್ರೆ 9 ಕೈಲ ಬಂತು, ಕೆಳಗ 0 ಬಂತು. 15 1 45 1 45, 45ಕ್ಕೆ ಕೈಲ 9 ಕೂಡಿಸಿರಿ ಎಷ್ಟು ಬಂತಪ್ಪ? 54. ಹಂಗಾರೆ ಯಾವ ಉತ್ತರ ಸರಿಯಾಗಿತ್ತು? ಆಪ್ಷನ್ ಎ 5,400 ಸರಿಯಾಗಿತ್ತು. ಓಕೆ, ಇದನ್ನು ನೀವು ಇನ್ನೊಂದು ಮೆಥಡಿಂದನೂ ಮಾಡ್ಕೋಬೋದು, ಅದು ಡೈರೆಕ್ಟ್ ಮೆಥಡು. ವರ್ಷಕ್ಕೆ 15%. ಎಷ್ಟು ವರ್ಷಕ್ಕೆ ಕೇಳ್ಯಾರವರು? 3 ವರ್ಷಕ್ಕೆ ಕೇಳ್ಯಾರ. ಒಂದು ವರ್ಷಕ್ಕೆ 15% ಬಡ್ಡಿ ಅಂದರೆ 3 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಆಗಿರ್ತೈತಪ್ಪ? 45% ಬಡ್ಡಿ ಆಗಿರ್ತೈತೆ, ಹೌದಲ್ಲ? ಅಸಲು ಯಾವಾಗಲೂ ಎಷ್ಟು ಪರ್ಸೆಂಟ್ ಇರ್ತೈತಿ? 100% ಇರ್ತದೆ. ಓಕೆ, ಇಲ್ಲಿ ಕೊಟ್ಟದ್ದೇನು? ಅಸಲು 12,000 ಕೊಟ್ಟಿದ್ದಾರೆ. ನಮ್ಮದು ಅಸಲು ಎಷ್ಟಿತ್ತು? 100. 100 ಅಂದ್ರೆ 12,000. ಬಡ್ಡಿ ಕಂಡುಹಿಡಿಬೇಕಾಗಿತ್ತು. ಬಡ್ಡಿ ಎಷ್ಟೈತಿ? 45 ಅಂದರೆ ಎಷ್ಟು? ನಾವು ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು, ಮತ್ತು ಇಲ್ಲಿಂದ ಕೆಳಗಡೆ ಕಡ್ತಾ ಹೊಡಿಬೋದು. ನಿಮ್ಗೆ ಯಾವ ಕಡೆ ಅನುಕೂಲ ಆಕತ್ತೆ ಆ ಕಡೆ ಹೊಡಿಬೋದು. ಆದರೆ ಉಳಿದದ್ದನ್ನು ಈ ಕ್ರಾಸ್ ಇರ್ತದಲ್ಲ, ಇದನ್ನ ಏನು ಮಾಡ್ತೀವಿ? ಗುಣಾಕಾರ ಮಾಡ್ತೀವಿ. ಓಕೆ, 2 0ಇಂದ 2 0 ಹೋಯ್ತು. ಇಲ್ಲೂ ಅದೇ ಬಂತಲ್ಲ, 45 ಇಂಟು 120. ಹಂಗಾರೆ ಇದರ ಉತ್ತರವು ಕೂಡ ಎಷ್ಟಿರ್ತದ? 5,400 ಇರ್ತದ. ರೈಟ್? ಓಕೆ, ಇರಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನದ? 8.25% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ, ಓಕೆ, 3 ವರ್ಷಗಳ ಅವಧಿಗೆ ರೂಪಾಯಿ 2,64,000 ಹೂಡಿಕೆ ಮಾಡಲಾಗುತ್ತಿದೆ. ಬಡ್ಡಿ ಎಷ್ಟು ಅಂತ ಕಂಡುಹಿಡಿಬೇಕು ನಾವೀಗ. ಇಲ್ಲಿ ಬಡ್ಡಿ ದರ ಕೊಟ್ಟರ, ಸಮಯ ಕೊಟ್ಟರ, ಮತ್ತು ಅಸಲನ್ನು ಕೊಟ್ಟರ, ನಾವು ಏನು ಕಂಡುಹಿಡಿಬೇಕು? ಬಡ್ಡಿ ದರ ಕಂಡುಹಿಡಿಬೇಕು.
rupees 2,64,000 is invested for 3 years at 8.25% per annum. Simple interest. The interest is ಅಂತ ಕೇಳಿದಾರೆ. ಓಕೆ, ಸಿಂಪಲ್ ನಮ್ಗೆ ಸೂತ್ರ ಗೊತ್ತದ, ಇನ್ನು ಹೊಳ್ಳೆ ಮಳೆ ಬರೆಯೋ ಅವಶ್ಯಕತೆ ಇಲ್ಲ. ಇದೇ ಒಂದು ಸೂತ್ರ ನಿಮ್ಗೆ ಗೊತ್ತಿರ್ತದೆ. ಓಕೆ, ಅಸಲು ಎಷ್ಟು? 2,64,000. ಓಕೆ, ನೆಕ್ಸ್ಟ್ ಬಡ್ಡಿ ದರ ಟೈಮ್ ಕೊಟ್ರ, ಟೈಮ್ 3. ಬಡ್ಡಿ ದರ ಐತಿ 8.25 ಐತಿ. 8.25 ಐತಿ. ಈ ಪಾಯಿಂಟ್ ತೆಗಿಯಕ್ಕೆ ನಾ ಏನು ಮಾಡ್ತೀನಿ, ಕೆಳಗೆ 100ರಿಂದ ಭಾಗಿಸ್ತೀನಿ. ಯಾಕೆ, ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಅಂದರೆ ಕೆಳಗೆ ನಾವೇನು ಮಾಡ್ತೀವಿ, 2 0ಗಳನ್ನು ಬರ್ಕೋತೀವಿ. 100 ಆಯ್ತು. ಓಕೆ, ಆಮೇಲೆ ಬಾಗಿಸು 100 ಇತ್ತು, ಬಾಗಿಸು 100. 2 ಸಲ ಯಾಕೆ ಬರೆದ್ರಿ ಅಂತ ಕನ್ಫ್ಯೂಸ್ ಆಗಬೇಡ್ರಿ ನೀವು. ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಈ 2 ಪಾಯಿಂಟ್ ತೆಗಿಯೋದಕ್ಕೋಸ್ಕರ ನಾವೇನು ಮಾಡೀನಿ, 100ರಿಂದ ಭಾಗಿಸಿದ್ನಿ. ಒಂದು ವೇಳೆ ಒಂದೇ ಸ್ಥಾನ ಬಿಟ್ಟು ಪಾಯಿಂಟ್ ಇತ್ತು ಅಂದರೆ ಕೆಳಗೆ ಏನು ಮಾಡ್ತಿದ್ದೆ, 10ರಿಂದ ಭಾಗಿಸ್ತಿದ್ದೆ. ಓಕೆ, ಇದು ನಾವು ಈ ಪಾಯಿಂಟನ್ನು ತೆಗೆಯೋದಕ್ಕೋಸ್ಕರ ಭಾಗಿಸಿರುವಂತಹ 100, ಇದು ಭಾಗಿಸು ಫಾರ್ಮುಲಾದಲ್ಲಿರುವಂತಹ 100. ಅರ್ಥ ಆಯ್ತಲ್ಲ ಎಲ್ಲರಿಗೂ? ರೈಟ್. ಓಕೆ, ಈಗ ಕಡ್ತಾ ಹೊಡಿಯೋಣ. ಕಡ್ತಾ 2 0ಇಂದ 2 0 ಹೋಯಿತು. ಈ 1 0ಇಂದ ಈ 1 0 ಹೋಯಿತು. ಓಕೆ, ನೆಕ್ಸ್ಟ್ 5 2ಲೇ ಹೋಯಿತು. 5 1ಲೇ 5, 3 ಉಳಿತು. 5 6ಲೇ 30, 2 ಉಳಿತು. 5 5ಲೇ 25. 2 1ಲೇ 2, 2 1ಲೇ 2, 2 3ಲೇ 6, 2 2ಲೇ 4. ಈಗ ಏನು ಮಾಡ್ಬೇಕಪ್ಪ, ಇದನ್ನು ಗುಣಾಕಾರ ಮಾಡಬೇಕು. ಯಾವ ರೀತಿ ಗುಣಾಕಾರ ಮಾಡಬೇಕು ನೋಡ್ರಿ. ಇಲ್ಲಿ ನಾವು ಈಗ ದೊಡ್ಡ ಸಂಖ್ಯೆಗಳದಾವ ಅಂತಂದ್ರೆ ನಾವು ಗುಣಾಕಾರ ಮಾಡೋದು ನಮಗೇನಾಗ್ತದ, ಸ್ವಲ್ಪ ಡಿಫಿಕಲ್ಟ್ ಅನಿಸ್ತತಿ. ಹಂಗಾರೆ ಯಾವ ರೀತಿ ಗುಣಾಕಾರ ಮಾಡಬೇಕು ಅನ್ನೋದನ್ನು ನೀವು ಜಸ್ಟ್ ಅಬ್ಸರ್ವ್ ಮಾಡಿರಿ. ಇದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ. ಈಗ ಕೊನೆಯಲ್ಲಿ ಅಂತೂ 0 ಬರ್ತಿರ್ತದೆ. ಯಾಕಂದ್ರೆ 5ರಿಂದ ಒಂದು ಸಂಖ್ಯೆ ಏನಾರೇ ಸಮಸಂಖ್ಯೆ ಇತ್ತಂದ್ರೆ 0 ಬರ್ತಿರ್ತದೆ. ಇದನ್ನು ಗಮನವಿಟ್ಟು ನೋಡ್ರಿ. ಎಕ್ಸಾಮ್ದೊಳಗೆ ಈ ರೀತಿ ಪ್ರಶ್ನೆ ಬಂದದ. ನೀವು ಕ್ಯಾಲ್ಕುಲೇಷನನ್ನು ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದನ್ನು ನೋಡ್ರಿ. ಈಗ ಇದನ್ನು 2 ಭಾಗ ಮಾಡ್ಕೊರಿ. 132ನ್ನು 2 ಭಾಗ ಮಾಡ್ಕೊಂಡ್ರೆ 2ರಿಂದ ಭಾಗಿಸ್ರಿ. 2 ಇಂಟು 2 6ಲೇ 12, 2 6ಲೇ 12. ಈಗ ಇವನು 2 ಗುಣ ಹೊಡ್ಕೊಂಡ್ವಿ. ಇಂಟು 3 ಐತಿ 3. ಓಕೆ, ಇದನ್ನು 5ರಿಂದ ಹೊಡ್ಕೊರಿ. 5 ಇಂಟು 5 3ಲೇ 15, 5 3ಲೇ 15. ಓಕೆ, 5 2ಲೇ 10 ಆಯ್ತು. ಹಂಗಾರೆ ಲಾಸ್ಟಿಗೆ 0 ಬರ್ತೈತಿ. ಹೌದಾ, ಲಾಸ್ಟಿಗೆ 0 ಬರ್ತೈತಿ. ಎಲ್ಲ ಆಪ್ಷನ್ ಒಳಗೆ ಲಾಸ್ಟ್ ಏನದ, 0 ಅದ. ಈಗ ಇಲ್ಲಿ ನೋಡ್ರಿ, ಕೊನೆಯ ಸಂಖ್ಯೆಯನ್ನು ಗುಣಾಕಾರ ಮಾಡ್ರಿ. 3 3ಲೇ 9, 9 6ಲೇ 54. ಕೊನೆಯ ಸಂಖ್ಯೆ 3 3ಲೇ 9, 9 6ಲೇ 54. ಹಂಗಾರೆ ಲಾಸ್ಟ್ ಏನು ಬರ್ಬೇಕಪ್ಪ, 4 ಬರಬೇಕು. 40 ಲಾಸ್ಟ್ ಯಾವ ಆಪ್ಷನ್ ಒಳಗೈತಿ, ಆಪ್ಷನ್ ಡಿ ಒಳಗೈತಿ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಈ ರೀತಿ ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನನ್ನು ಸೇವ್ ಮಾಡಬೇಕು. ಓಕೆ, ರೈಟ್. ನೆಕ್ಸ್ಟ್ ಅರ್ಥ ಆಗಿದೆ ಅಲ್ವಾ ನಿಮ್ಗೆ? ಈ ಒಂದು ಕ್ವೆಶನ್ ನಿಮ್ಗೆ ಅರ್ಥ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಓಕೆ, ರೈಟ್. ಮುಂದಿನ ಪ್ರಶ್ನೆ ಏನದ? ಮುಂದಿನ ಪ್ರಶ್ನೆ, ವರ್ಷಕ್ಕೆ ಎಷ್ಟು ಶೇಕಡ? 12% ಬಡ್ಡಿ ದರದಲ್ಲಿ 18 ತಿಂಗಳುಗಳಲ್ಲಿ ರೂಪಾಯಿ 4,000 ಮೇಲೆ ಎಷ್ಟು ಸರಳ ಬಡ್ಡಿಯನ್ನು ಗಳಿಸಬಹುದು ಅಂತ ಕೇಳಿದ್ದಾರೆ. ಹೌ ಮಚ್ ಸಿಂಪಲ್ ಇಂಟ್ರೆಸ್ಟ್ ವಿಲ್ ಬಿ ಅರ್ನ್ಡ್ ಆನ್ rupees 4,000 ಇನ್ 18 months at the rate of 12% per annum ಅಂತ ಕೇಳಿರುವಂಥದ್ದು. ಓಕೆ, ಈಗ ನಮಗೆ ಸೂತ್ರ ಗೊತ್ತದ. ಅಸಲು ಎಷ್ಟು? ಅಸಲು 4,000. ಓಕೆ, ಸಮಯ ಎಷ್ಟು? 18 ತಿಂಗಳು. ಈ ತಿಂಗಳನ್ನು ನಾವೇನು ಮಾಡಬೇಕು, ವರ್ಷದೊಳಗೆ ಬದಲು ಮಾಡ್ಕೋಬೇಕು. ತಿಂಗಳನ್ನು ವರ್ಷಕ್ಕೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ, 12ರಿಂದ ಭಾಗಿಸ್ತೀವಿ. ತಿಂಗಳನ್ನು ವರ್ಷಕ್ಕೆ ಬದಲು ಮಾಡಬೇಕಂದ್ರೆ 12ರಿಂದ ಭಾಗಿಸ್ತೀವಿ. 12ರಿಂದ ಭಾಗಿಸಿದ್ವಿ. ಓಕೆ, ಬಡ್ಡಿ ದರ ಎಷ್ಟು? 12%. 12 ಭಾಗಿಸು 100. ಯಾಕೆ ಭಾಗಿಸು, ಬರೀ ಭಾಗಿಸೊಳಗೆ 100 ಇರ್ತದಲ್ಲ. ಓಕೆ, ಭಾಗಿಸು 100. ಮುಗಿದು ಹೋಯ್ತು. ಕಡ್ತಾ ಹೊಡೀರಿ, ಪ್ರಶ್ನೆ ಸಾಲ್ವ್ ಮಾಡಿಬಿಡ್ರಿ. 2 0ಇಂದ 2 0 ಹೋಯ್ತಾ. ನೆಕ್ಸ್ಟ್ 12ರಿಂದ 12 ಹೋಯ್ತು. 18 4ಲೇ 18 2 30, 18 4ಲೇ ಎಷ್ಟು ಬಂತು? 72 ಬಂತು. 72 ಬರೆದ್ರಿ. ಮುಂದೆ ಒಂದು 0 ಉಳಿದಿತ್ತು, ಆ 1 0 ಇಲ್ಲಿ. ಹಂಗಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ಓಕೆ, ರೈಟ್. ಮುಂದಿನ ಪ್ರಶ್ನೆ, ಅಧಿಕವಲ್ಲದ ವರ್ಷದಲ್ಲಿ ಅಂದ್ರೆ
365 ದಿನಗಳ ವರ್ಷ ಅಂತಿದೆ. ಅಧಿಕವಲ್ಲ ಅಂತಂದ್ರೆ ಅಧಿಕ ವರ್ಷ ಅಂದ್ರೆ ಎಷ್ಟು ದಿವಸ ಇರ್ತೈತೆ? 366 ದಿನಕ್ಕೆ ಇರ್ತಾವ. ಓಕೆ, ಇದರೊಳಗೆ ಎಷ್ಟು ಇರ್ತದ? 365 ದಿನ ಇರ್ತದ. ಓಕೆ, 73 ದಿನಗಳವರೆಗೆ ವಾರ್ಷಿಕ 16% ದರದಲ್ಲಿ ರೂಪಾಯಿ 48,750 ಮೊತ್ತದ ಸರಳ ಬಡ್ಡಿಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಅ ಸಮ್ ಆಫ್ rupees 48,750 at the rate of 16% per annum for 73 days in a ನಾನ್ ಲೀಫ್ ಇಯರ್ ಅಂತ ಹೇಳಿರುವಂಥದ್ದು. ಓಕೆ, ಸೇಮ್ ಫಾರ್ಮುಲಾ ನಮ್ಗೆ ಗೊತ್ತದ. ಅಸಲು ಕೊಟ್ಟಿದ್ದಾರೆ 48,750. ಓಕೆ, ಇಂಟು ಡೇಸ್ ಕೊಟ್ಟಿದ್ದಾರೆ ಎಷ್ಟು? 73 ದಿನ. 73 ದಿನ ಕೊಟ್ಟಿದ್ದಾರೆ. ನಾವು ಇದನ್ನು ವರ್ಷಕ್ಕೆ ಬದಲು ಮಾಡಬೇಕಲ್ಲ. ವರ್ಷಕ್ಕೆ ಬದಲು ಮಾಡ್ತೀವಿ ಅಂತಂದ್ರೆ ಏನು ಮಾಡ್ತೀವಿ? ಅಲ್ಲಿ ತಿಂಗಳಿಗೆ ಬದಲು ಮಾಡ್ಬೇಕಂದ್ರೆ ತಿಂಗಳನ್ನ ವರ್ಷಕ್ಕೆ ಬದಲು ಮಾಡ್ಬೇಕಂದ್ರೆ 12ರಿಂದ ಭಾಗಿಸ್ತಿದ್ವಿ. ಇಲ್ಲಿ ದಿನಗಳನ್ನು ವರ್ಷಕ್ಕೆ ಬದಲು ಮಾಡ್ಬೇಕಂದ್ರೆ 365ರಿಂದ ಭಾಗಿಸ್ತೀವಿ. ಒಂದು ವೇಳೆ ಇಲ್ಲಿ ಏನಾರೇ ಅಧಿಕ ವರ್ಷ ಇತ್ತಪ್ಪ ಅಂತಂದ್ರೆ ಅವಾಗೇನು ಮಾಡ್ತೀವಿ? 366ರಿಂದ ಭಾಗಿಸ್ತಿದ್ವಿ. ಓಕೆ, ಹಂಗಾರೆ ಇಲ್ಲಿ ಅಧಿಕ ವರ್ಷ ಅಲ್ಲಲ್ಲ, ಅದಕ್ಕೋಸ್ಕರ ಏನು ಮಾಡೀನಿ? 365ರಿಂದ ಭಾಗಿಸತ್ತೀವಿ. ಓಕೆ, ಇಂಟು ಬಡ್ಡಿ ದರ ಎಷ್ಟದ? 16%. 16/100 ಬಂತಾ? ರೈಟ್. ಇನ್ನೇನು ಮಾಡೋದು? ಕಟ್ತಾ ಹೊಡಿಯೋದು ಅಷ್ಟೇ ಕೆಲಸ. ಓಕೆ, 73 ಒಂದ್ಲೆ 73 ಐದ್ಲೆ 73 ಒಂದ್ಲೆ 73 ಐದ್ಲೆ ಈ 10 ಇಂದ ಈ 10 ಹೋಯ್ತು. ಓಕೆ, ನೆಕ್ಸ್ಟ್ 5ರಿಂದ ಹೊಡೆ. 5 ಒಂದ್ಲೆ 5, 5 9ಲೆ 45, 3 ಉಳಿತು, 5 7ಲೆ 35, 2 ಉಳಿತು, 5 5ಲೆ 25. ಓಕೆ, ರೈಟ್. ನೆಕ್ಸ್ಟ್ 2 5ಲೆ 10, 2 8ಲೆ 16, 5 ಒಂದ್ಲೆ 5, 5 ಒಂದ್ಲೆ 5, 4 ಉಳಿತು, 5 9ಲೆ 45, 2 ಉಳಿತು, 5 5ಲೆ 25. ಓಕೆ, ಏನು ಉಳಿತು ಹಂಗಾರೆ? 195 ಇಂಟು 8, 8 5ಲೆ 40, 8 9ಲೆ 72, 72 4 76. ಓಕೆ, ನೆಕ್ಸ್ಟ್ 8 ಒಂದ್ಲೆ 8, 8 7 15, 1560 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಓಕೆ, ಆಸಿಮಾ ಮಾರ್ಚ್ 26, 2022ರಂದು ರಾಷ್ಟ್ರೀಕೃತ ಬ್ಯಾಂಕಿನಿಂದ ವಾರ್ಷಿಕ 9% ಸರಳ ಬಡ್ಡಿ ದರದಲ್ಲಿ 75,000 ರೂಪಾಯಿ ಸಾಲ ಪಡೆದರು. ಅದೇ ವರ್ಷದ ಜೂನ್ 7ರಂದು ಅವರು ಖಾತೆಯನ್ನು ತೆರವುಗೊಳಿಸಿದರೆ, ಅಂದರೆ ಅಕೌಂಟನ್ನು ಕ್ಲೋಸ್ ಮಾಡಿದರೆ, ಅವರು ಎಷ್ಟು ಮೊತ್ತವನ್ನು ಪಾವತಿಸಿದರು? ಇಲ್ಲಿ ಬಡ್ಡಿ ಕಂಡುಹಿಡಿಬೇಕು, ನಾವು ಮೊತ್ತ ಕಂಡುಹಿಡಿಬೇಕು. ಮೊತ್ತ ಅಂದ್ರೆ ಏನು? ಅಸಲು ಪ್ಲಸ್ ಬಡ್ಡಿ. ಮೊತ್ತ ಅಂತಂದ್ರೆ ಏನು? ಅಸಲು ಪ್ಲಸ್ ಬಡ್ಡಿ ಎರಡೂ ಕೂಡಿರ ಮೊತ್ತ ಬರ್ತದೆ. ಓಕೆ, ಹಂಗಾರೆ ಇವರು 26, 2022ರಂದು ತೊಗೊಂಡ್ರ. ಇದನ್ನು ಗಮನಿಸ್ರಿ, ನಾನು ಭಾಳ ಈಸಿಯಾಗಿನೇ ಹೇಳತ್ತೀನಿ ನಿಮ್ಗೆ, ತುಂಬ ಸಿಂಪಲ್ ಆಗಿ ಹೇಳತ್ತೀನಿ. 26 ತಾರೀಕು ಮಾರ್ಚ್ ಒಳಗೆ ಎಷ್ಟು ದಿವಸ ಇರ್ತಾವೆ? 31 ದಿವಸ ಇರ್ತಾವೆ. 31ರಾಗ 26 ಕಳೀರಿ. 31ರಾಗ 26 ಕಳೆದ್ರೆ ಎಷ್ಟು ಬಂತಪ್ಪ? 5 ಬಂತು. ಹಂಗಾರೆ ಮಾರ್ಚ್ ತಿಂಗಳೊಳಗೆ ಇವ್ರು ಎಷ್ಟು ದಿವ್ಸಕ್ಕೆ ಬಡ್ಡಿ ಕಟ್ಟಿರ್ತಾರೋ? 5 ದಿವ್ಸಕ್ಕೆ. ಓಕೆ, ನೆಕ್ಸ್ಟ್ ಆಮೇಲೆ ಎಲ್ಲಿ ಮಟ್ಟ ಹೋಗ್ಬೇಕು ಇವರು? ಜೂನ್ 7. ಮಾರ್ಚ್ ಆದ್ಮ್ಯಾಗ ಏಪ್ರಿಲ್ ಒಳಗೆ ಎಷ್ಟು ದಿವ್ಸ ಇರ್ತಾವೆ? 30. ಮಾರ್ಚ್ ಏಪ್ರಿಲ್ ಆದ್ಮ್ಯಾಗ ಮೇ ಒಳಗೆ 31. ಆಮೇಲೆ ಜೂನ್ ಒಳಗೆ 7 ದಿವಸ. ಜೂನ್ ಒಳಗೆ ಎಷ್ಟು ದಿವಸ? 7 ದಿವಸ. ಹಂಗಾರೆ ಇಲ್ಲೊಂದು ಪಾಯಿಂಟ್ ಗಮನಿಸ್ರಿ, ಮಾರ್ಚ್ 26ಕ್ಕೆ ತೊಗೊಂಡಾರಂತಂದ್ರೆ ಅದನ್ನು ಬಿಟ್ಟು ಕೌಂಟ್ ಮಾಡಿರಿ, ಇಲ್ಲ ಇದ್ರೊಳಗಿಂದ ಒಂದು ದಿವಸ ಕಡಿಮೆ ಮಾಡಿ ಕೌಂಟ್ ಮಾಡಿರಿ. ಅದಕ್ಕೆ ಏನು ಮಾಡಿರಿ ನೀವು, ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ ಮ್ಯಾಗಿಂದ ಬಿಟ್ಬಿಡ್ರಿ. ಮಾರ್ಚ್ ಒಳಗೆ 31 ದಿವಸ ಇರ್ತಾವ. 31ರಾಗ 26 ಕಳೆದ್ರೆ ಎಷ್ಟು ದಿವಸ ಬಂತು? 5 ದಿವಸ ಬಂತು. ಓಕೆ, ಆಮೇಲೆ ಏಪ್ರಿಲ್ ಒಳಗೆ 30, ಮಾರ್ಚ್ ಒಳಗೆ 31, ಜುಲೈ ಒಳಗೆ 7. ಈ ರೀತಿ ಪ್ರಶ್ನೆಗಳು ರೈಲ್ವೆ ಎಕ್ಸಾಮ್ನಲ್ಲಿ ಬರ್ತಾವ. ಅದಕ್ಕೋಸ್ಕರ ಜಸ್ಟ್ ಅಬ್ಸರ್ವ್ ಮಾಡಿರಿ. ಟೋಟಲ್ ಎಷ್ಟು ದಿವಸ ಆಯ್ತು ನೋಡ್ರಿ. 6 1 7 ಅಂತಂದ್ರೆ 13 ದಿನ ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ 6 1 7 ಟೋಟಲ್ ಎಷ್ಟು ದಿವಸ ಆಯ್ತು? 73 ದಿನ. ಟೋಟಲ್ ಎಷ್ಟು ದಿವಸ ಆಯಿತು? 73 ದಿನ. ಹಂಗಾರೆ ನಾವು ಸೂತ್ರದೊಳಗೆ ಹಾಕೋಬಿಡೋಣ. ಓಕೆ, PTR ಡಿವೈಡೆಡ್ ಬೈ 100. ಅಸಲು ಎಷ್ಟು? 75,000 ರೂಪಾಯಿ. ಸಮಯ ಎಷ್ಟು? 73 ದಿನ.
73 ಭಾಗಿಸು 365. ಯಾಕೆ 2022 ಏನಲ್ಲ, ಲೀಫ್ ಇಯರ್ ಅಲ್ಲ. ಓಕೆ, ಇಂಟು ಬಡ್ಡಿ ದರ ಎಷ್ಟೈತಿ 9%. 9 ಭಾಗಿಸು 100. ಮುಗೀತಾ? ಕಡ್ತಾ ಹೊಡೆದು ಬಿಡ್ರಿ. ಓಕೆ, 2 0 ಇಂದ 2 0 ಹೋಯ್ತು. 73 ಒಂದ್ಲೆ 73 ಐದ್ಲೆ 5 ಒಂದ್ಲೆ 5 5 ಒಂದ್ಲೆ 5 5 ಎರಡ್ಲೆ 10 5 5 ಐದ್ಲೆ 25. ಸಾರಿ, 5 ಐದ್ಲೆ 25. ಮುಂದೊಂದು 0. ಓಕೆ, ಹಂಗಾರ 15 9 135. 15 9 135. ಮುಂದೊಂದು 0 ಅಂತಂದ್ರೆ ಎಷ್ಟು ಬಂತಪ್ಪ? 1350. ಇದಕ್ಕೆ ಟಿಕ್ ಹಾಕಿ ನೀವು ಮುಂದಿನ ಪ್ರಶ್ನೆಗೆ ಹೋಗಿಬಿಟ್ರಿ ಅಂದ್ರೆ ನಿಮ್ಮ ಪ್ರಶ್ನೆ ಏನಕ್ಕತಿ ತಪ್ಪಾಗ್ತದೆ. ಯಾಕೆ ತಪ್ಪಾಗ್ತದೆ ಅಂತಂದ್ರೆ, ಇಲ್ಲಿ ಕೇಳಿದ್ದು ಅಕಿ ತನ್ನ ಖಾತೆಯನ್ನು ತೆರವುಗೊಳಿಸಬೇಕಾದ್ರೆ ಅಸಲೂ ಕೊಡಬೇಕು ಮತ್ತು ಬಡ್ಡಿಯನ್ನು ಕೊಡಬೇಕು. ಅದಕ್ಕೋಸ್ಕರ ಅಸಲು ಎಷ್ಟು ರೂಪಾಯಿ ಇತ್ತು? 75,000 ರೂಪಾಯಿ ಇತ್ತು. ಹಂಗಾರೆ ಆಕಿ ಮರಳಿ ಪಾವತಿಸ್ಬೇಕಂದ್ರೆ ಇವನ್ ಎರಡೂ ಕೂಡಿಸಿ ಪಾವತಿಸ್ಬೇಕಲ್ಲ. ಅದಕ್ಕೋಸ್ಕರ ಆಕಿ ಎಷ್ಟು ರೂಪಾಯಿ ಕೊಡಬೇಕು? 76,350 ರೂಪಾಯಿಗಳನ್ನು ಕೊಡಬೇಕು. ಓಕೆ, ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನದ ನೋಡ್ರಿ. ಫೆಬ್ರವರಿ 4ರಿಂದ ಏಪ್ರಿಲ್ 18, 2015 ಅವಧಿಗೆ ರೂಪಾಯಿ 2,000 ಮೇಲಿನ ಸರಳ ಬಡ್ಡಿಯನ್ನು ವರ್ಷಕ್ಕೆ 25/4% ದರದಲ್ಲಿ ಕಂಡು ಹಿಡಿಯಿರಿ ಅಂತ ಹೇಳಿದಾರೆ. ಓಕೆ, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ₹2,000 at 25/4% per annum for the period of 4th February to 18th April 2015. ಓಕೆ, ಜಸ್ಟ್ ಅಬ್ಸರ್ವ್ ಮಾಡ್ರಿ. ಇದು ಕೂಡ ಅದೇ ರೀತಿ. ಫಸ್ಟ್ ಏನು ಮಾಡೋಣ? ಇಲ್ಲಾರಲ್ಲ, ಯಾರು ಫೆಬ್ರವರಿ ಒಳಗೆ ಇದು ಅಧಿಕ ವರ್ಷ ಅಲ್ಲ ಅಂದ್ರೆ 28 ದಿವಸ ಇರ್ತಾವೆ. ಫೆಬ್ರವರಿ 28ರಾಗ 4 ಕಳೆದ್ರೆ ಎಷ್ಟು ಉಳಿತಪ್ಪ? 24 ಉಳಿತು. ಫೆಬ್ರವರಿ ಆಯ್ತು. ನೆಕ್ಸ್ಟ್ ಮಾರ್ಚ್ ಒಳಗೆ ಇದನ್ನು ಬರ್ಕೋತ್ಕೊಂಡಿರ್ಬೇಡಿ, ಇದನ್ನ ಅದನ್ನ ಬರ್ಕೋತ್ಕೊಂಡಿರ್ಬೇಡಿ, ಡೈರೆಕ್ಟ್ ಮಾಡಿ. ಫೆಬ್ರವರಿ ಒಳಗೆ 24, ಮಾರ್ಚ್ ಒಳಗೆ 21, ಏಪ್ರಿಲ್ ಎಲ್ಲಿ ಮಟ 18 ತಾರೀಕು ಮಟ 18 ಬರ್ಕೊಂಡ್ರಿ. ಓಕೆ, ಮುಗೀತು. 12 1 13 3 3 6 1 7 73 ದಿನ ಬಂತು. ಎಷ್ಟು ದಿವಸ ಬಂತು? 73 ದಿನ ಬಂತು. ಓಕೆ, ಹಂಗಾರೆ ಅಸಲು ಎಷ್ಟಿತ್ತು? ಪಿ 2,000 ಇಂಟು ಟೈಮ್ ಎಷ್ಟಿತ್ತು? 73 ದಿನ. ದಿನವನ್ನು ವರ್ಷಕ್ಕೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? 365 365ರಿಂದ ಭಾಗಿಸಿದ್ರಿ. ಬಡ್ಡಿ ದರ ಎಷ್ಟೈತಿ? 25/4. ಬಡ್ಡಿ ದರ ಎಷ್ಟೈತಿ? 25/4. ಭಾಗಿಸು 100 ಒಂದಿರ್ತದಲ್ಲ ನಮ್ಮ ಸೂತ್ರದೊಳಗೆ, ಭಾಗಿಸು 100. ಓಕೆ, ಕಡ್ತಾ ಹೊಡಿನ. ರೈಟ್. ನೆಕ್ಸ್ಟ್ 73 ಒಂದ್ಲೆ 73 ಐದ್ಲೆ 5 ಒಂದ್ಲೆ 5 ಐದ್ಲೆ. ಓಕೆ, ನೆಕ್ಸ್ಟ್ ಮತ್ತು ಈ 100ರಿಂದ ಇವು 2 0 ಕ್ಯಾನ್ಸಲ್ ಆಯ್ತು. 4 ಒಂದ್ಲೆ 4 ಐದ್ಲೆ 5 ಐದ್ಲೆ 25. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಏಪ್ರಿಲ್ 28ರಿಂದ ನವೆಂಬರ್ 4ರವರೆಗೆ ವರ್ಷಕ್ಕೆ 15% ಬಡ್ಡಿ ದರದಲ್ಲಿ ರೂಪಾಯಿ 7,300 ಮೇಲಿನ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ರೆ, ದ ಸಿಂಪಲ್ ಇಂಟ್ರೆಸ್ಟ್ ಆನ್ ₹7,300 at 15% per annum from 28 April to 4th November ಅಪ್ರಾಕ್ಸಿಮೇಟ್ಲಿ ಈಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಸೇಮ್ ನಾವು ಏನು ಮಾಡಬೇಕು? ಇದನ್ನು ಕಂಡುಹಿಡ್ಕೋಬೇಕು, ದಿನಗಳನ್ನು ಕಂಡುಹಿಡಿ. ಏಪ್ರಿಲ್ ಒಳಗೆ ಎಷ್ಟು ದಿವಸ ಇರ್ತಾವೆ? 30 ದಿವಸ ಇರ್ತಾವೆ. 30ರೊಳಗೆ 28 ಹೋದ್ರೆ 2 ಬಂತು. ಓಕೆ, ಮಾರ್ಚ್ ಒಳಗೆ 31, ಏಪ್ರಿಲ್ ಮೇ ಒಳಗೆ 31, ಜೂನ್ ಒಳಗೆ 30, ಜುಲೈ ಒಳಗೆ 31, ಆಗಸ್ಟ್ ಒಳಗೂ 31, ಆಗಸ್ಟು ಸೆಪ್ಟೆಂಬರ್ ಒಳಗೆ 30, ಅಕ್ಟೋಬರ್ ಒಳಗೆ 31, ನವಂಬರ್ ಒಳಗೆ ಎಷ್ಟು ದಿವಸ? 4 ಮಟ ಅಷ್ಟ, 4. ಓಕೆ, ಎಲ್ಲನೂ ಕೂಡಿಸ್ಬೇಕೀಗ. 2 1 3 3 5 5 1 6 6 4 10. ಓಕೆ, ನೆಕ್ಸ್ಟ್ 1 2 3 4 5 6 6 3 18 1 19 190 ದಿನಗಳು ಬಂತು. 190 ದಿನಗಳು ಬಂತು. ಈಗ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿಬಿಡೋಣ. ಅಸಲು ಎಷ್ಟು? 7,300. ಸಮಯ ಎಷ್ಟು? 190 ದಿನ. 190 ದಿನ ಅಂತಂದ್ರೆ 365ರಿಂದ ಭಾಗಿಸ್ತೀವಿ. ಯಾಕೆ? ದಿನವನ್ನು ವರ್ಷಕ್ಕೆ ಬದಲು ಮಾಡಿದ್ವಿ. ಬಡ್ಡಿ ದರ ಎಷ್ಟು?
15%. 15% ಅಂದ್ರೆ 15/100. ಓಕೆ, ಮುಗೀತು. ಕಡ್ತಾ ಹೊಡಿಯೋಣ, ಕಡ್ತಾ ಹೊಡೆದು ಬಿಡೋಣ. ನೆಕ್ಸ್ಟ್ 2 0 2 0 ಹೋಯಿತು. ಓಕೆ, 15 ಒಂದ್ಲೇ 15, 15 15 ಎರಡ್ಲೇ 15ರಿಂದ ಹೋಗಂಗಿಲ್ಲ. ಎದರಲ್ಲೇ ಹೋಗ್ತದ? 5ರಿಂದ ಹೋಗ್ತದ. 5 3 15, 5 7 35, 5 3 15. 73ರಿಂದ 73 ಹೋಯಿತು. 19 57, ಮುಂದೊಂದು 0 ಅದ, ಮುಂದೊಂದು 0. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ತುಂಬ ಈಸಿಯಾಗಿ ಸಾಲ್ವ್ ಆಗ್ತಾ ಇದಾವಲ್ಲ ನಿಮಗೆ. ನೀವು ಕೂಡ ಏನು ಮಾಡಿರಿ, ಜಸ್ಟ್ ವಿಡಿಯೋನ ಪಾಸ್ ಮಾಡಿರಿ, ನೀವು ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆಮೇಲೆ ಕರೆಕ್ಟ್ ಉತ್ತರ ಇದ್ದರೆ ಚೆಕ್ ಮಾಡ್ಕೊರಿ. ಒಂದು ವೇಳೆ ರಾಂಗ್ ಬರ್ತಾ ಇದ್ರೆ ಆಮೇಲೆ ಕ್ವಶನನ್ನು ಚೆಕ್ ಮಾಡ್ಕೊರಿ. ಓಕೆ, ನೆಕ್ಸ್ಟ್ ಏನದ? ವಾರ್ಷಿಕ ಯಾವ ಸರಳ ಬಡ್ಡಿ ದರದಲ್ಲಿ 4,500 ರೂಪಾಯಿಗಳು 5 ವರ್ಷದಲ್ಲಿ 6,225 ರೂಪಾಯಿಗಳಾಗಿ ಬದಲಾಗುತ್ತವೆ. At what rate of interest will sum of rupees 4,500 amounts to 6,525 at simple interest for 5 years ಅಂತ ಕೇಳಿದರೆ, ಇಲ್ಲೇನು ಕಂಡುಹಿಡಿಬೇಕು ನಾವು? ಬಡ್ಡಿ ದರ ಕಂಡುಹಿಡಿಬೇಕು. ಬಡ್ಡಿ ದರ ಕಂಡುಹಿಡಿಬೇಕಂತಂದ್ರೆ ನಮಗೆ ಅಸಲು ಎಷ್ಟೈತೆ ಬೇಕು, ಬಡ್ಡಿ ಎಷ್ಟೈತೆ ಬೇಕು, ಎಷ್ಟು ವರ್ಷ ಆಯ್ತು ಅಂತ ಬೇಕು. ಓಕೆ, ಸೇಮ್ ಫಾರ್ಮುಲಾವನ್ನು ಯೂಸ್ ಮಾಡು. ಅಸಲು ಎಷ್ಟದಪ್ಪ? 4,500 ರೂಪಾಯಿ. 4,500 ರೂಪಾಯಿ ಬರದೆ, 4,500. ಓಕೆ, ಟೈಮ್ 5 ವರ್ಷ, 5 ವರ್ಷ. ಬಡ್ಡಿ ದರ ಗೊತ್ತಿಲ್ಲ, ಅದಕ್ಕೆ 6/100 ಅಂತ ಬರೆದ್ವಿ. ಬಡ್ಡಿ ಎಷ್ಟು ಬಂದದ? 6,525 ಬರ್ಯಾಕೆ ಹೋಗ್ಬೇಡ್ರಿ, ತಪ್ತದ ನಮ್ಮ ಲೆಕ್ಕ. ಯಾಕೆ? 4,500 ರೂಪಾಯಿದ್ದು 6,525 ಆಗೈತೆ ಅಂದ್ರೆ ಬಡ್ಡಿ ಎಷ್ಟು ಬಂದೈತೆ ನೋಡ್ರಿ. 5ರಾಗ 0 ಹೋದ್ರೆ 5, 2ರಾಗ 0 ಹೋದ್ರೆ 2, 5ರಾಗ 5 ಹೋದ್ರೆ 0, 6ರಾಗ 4 ಹೋದ್ರೆ 2. ಎಷ್ಟು ರೂಪಾಯಿ ಬಂದೈತೆ ಬಡ್ಡಿ? 2,025 ರೂಪಾಯಿ ಬಡ್ಡಿ ಬಂದದ. ಹಂಗಾರ ಬಡ್ಡಿ ಎಷ್ಟು ಬರೀತಿರ್ಲಿ? 2,025 ಬರೀತೀರಿ. ಇನ್ನೊಂದು ಪಾಯಿಂಟ್ ಗೊತ್ತಿರಲಿ ನಿಮ್ಗೆ, ಈಕ್ವಲ್ ಟು ದಾಟಿ ನೀವೇನಾರೇ ಕಡ್ತಾ ಹೊಡಿತೀರಿ ಅಂದ್ರೆ ಅಂಶದಿಂದ ಅಂಶ ಅಂದ್ರೆ ಮೇಲಿಂದ ಮೇಲೆ ಕಡ್ತಾ ಹೊಡಿಬೋದು, ಕೆಳಗಿಂದ ಕೆಳಗೆ ಕಡ್ತಾ ಹೊಡಿಬೋದು. ನೀವೇನಾರು ಈಕ್ವಲ್ ಟು ಒಳಗೆ ಕಡ್ತಾ ಹೊಡಿತಿದ್ದಂದ್ರೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಕಡ್ತಾ ಹೊಡಿಬೋದು. ಈ ವಿಷಯ ನಿಮಗೆ ಗೊತ್ತಿರಲಿ, ಕೆಲವೊಂದಿಷ್ಟು ಜನರಿಗೆ ಗೊತ್ತು ಇರ್ತದೆ. ಓಕೆ, ನೋ ಪ್ರಾಬ್ಲಮ್. 2 0 2 0 ಹೋಯ್ತು. ಇಲ್ಲಿ ನೋಡ್ರಿ, ನಾವು ಈಕ್ವಲ್ ಟು ಈಚೆ ಕಡೆನ ಕಡ್ತಾ ಹೊಡಿತಿಲ್ಲ, ಅದಕ್ಕೆ ಒಳಗಿಂದ ಒಳಗೆ, ಮೇಲಿಂದ ಕೆಳಗೆ ಕಡ್ತಾ ಹೊಡಿತೀವಿ. ಓಕೆ, ಇಲ್ಲಿ ಏನು ಉಳಿತೀಗ? ಏನೂ ಉಳಿದಿಲ್ಲ. ಈಗ ಈಕ್ವಲ್ ಟು ದಾಟ್ ಹೊಡಿಬೇಕಂದ್ರೆ ಮೇಲಿಂದ ಮೇಲೆ ಕಡ್ತಾ ಹೊಡಿಬೋದು, ಹೌದಲ್ಲ? ಹಂಗಾರೆ ಈಗ 5ರಿಂದ ಹೊಡಿಯೋಣ. 5 1 5, 5 4 20, 2ರಿಂದ 20, 2ರಿಂದ ಬಾವು ಹೋಗಂಗಿಲ್ಲ, ಅದಕ್ಕೆ ಏನು ಮಾಡ್ತೀವಿ? 0 ತೊಗೊಂಡಿವಿ. ಈಗ ಎಷ್ಟಾಯಿತು? 25 ಆಯ್ತು. 5 5 25. ಓಕೆ, 45 1 45, 45ರಿಂದ ಹೋಗ್ಕತ್ತೆ ಅಲ್ಲ, ಹೋಗಿ ನೋಡೋಣ, ಚೆಕ್ ಮಾಡೋಣ. 9ರಿಂದ ಇಲ್ಲ 5ರಿಂದ ಹೊಡೆದೋಣ. 5 9 45, 5 8 40, 5 1 5, 9 1 9, 9 9 81. ಎಷ್ಟು ಬಂತಪ್ಪ? 9 ಬಂತು. 9% ಸರಿಯಾದ ಉತ್ತರ ಆಗಿತ್ತು. ಇಲ್ಲಿ ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಇಲ್ಲಿ ಕೊಟ್ಟಿದ್ದು ಅಸಲು, ಇಲ್ಲಿ ಕೊಟ್ಟಿದ್ದು ಮೊತ್ತ. ನಮಗೇನು ಬೇಕಿಲ್ಲಿ? ಬಡ್ಡಿ ಬೇಕು. ಯಾಕಂದ್ರೆ ಸೂತ್ರದೊಳಗೆ ಏನೈತಿ? ಸಿಂಪಲ್ ಇಂಟ್ರೆಸ್ಟ್ ಬಡ್ಡಿ ಅದ. ಅದಕ್ಕೋಸ್ಕರ ನಾವಿಲ್ಲಿ ಏನನ್ನು ಬರೀಬೇಕು? ಬಡ್ಡಿಯನ್ನು ಬರಿಬೇಕು. ರೈಟ್? ಓಕೆ, ನೆಕ್ಸ್ಟ್. ಹಾಂ, ಈ ಪ್ರಶ್ನೆ ನೋಡ್ರಿ. ತಿಂಗಳಿಗೆ 1 ರೂಪಾಯಿಯ ಸರಳ ಬಡ್ಡಿ 1 ಪೈಸೆ ಆಗಿದ್ದರೆ ವಾರ್ಷಿಕ ದರವನ್ನು ಶೇಕಡಾವಾರು ಕಂಡುಹಿಡಿಯಿರಿ ಅಂತೇಳಿ. ಇಫ್ ಸಿಂಪಲ್ ಇಂಟ್ರೆಸ್ಟ್ ಆನ್ ₹1 ಫಾರ್ 1 ಮಂತ್ ಈಸ್ 1 ಪೈಸಾ, ದೆನ್ ರೇಟ್ ಪರ್ಸೆಂಟ್ ಪರ್ ಆ್ಯನಮ್ ವಿಲ್ ಬಿ. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಪ್ರಶ್ನೆ, ಆದರೆ ತುಂಬ ಸರಳವಾಗಿರುವಂತಹ ಪ್ರಶ್ನೆ ಕೂಡ. ಓಕೆ, ನೋಡ್ರಿ, ನಮಗೆ ಸೂತ್ರ ಗೊತ್ತದ. ಸೂತ್ರ ಒಂದ್ಸಲ ಇನ್ನೊಂದ್ಸಲ ಬರೀತು ನೋಡ್ರಿ. PTR/100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಇದ್ರೊಳಗನ ತುಂಬಬೇಕು ನಾವೀಗ, ಅದಕ್ಕೋಸ್ಕರ ಬರ್ತೀನಿ. ಅಸಲು ಎಷ್ಟದಪ್ಪ? ಅಸಲು 1 ರೂಪಾಯಿ ಅದ. ಅಸಲು ಎಷ್ಟು ರೂಪಾಯಿ? 1 ರೂಪಾಯಿ. ಟೈಮ್ ಎಷ್ಟದ? 1 ತಿಂಗಳು. 1 ತಿಂಗಳನ್ನು ನಾವು ಏನು ಮಾಡಬೇಕು? ವರ್ಷಕ್ಕೆ ಬದಲು ಮಾಡಬೇಕು. ಅದಕ್ಕೆ 1/12 ಮಾಡಿದ್ವಿ. ಓಕೆ, ನೆಕ್ಸ್ಟ್ ಬಡ್ಡಿ ದರ ಕಂಡುಹಿಡಿಬೇಕು. ಅದಕ್ಕೆ R/100 ಹೆಂಗಿತ್ತು ಹಂಗೆ ಬರ್ದಿವಿ. ಈಸ್ ಈಕ್ವಲ್ ಟು ಬಡ್ಡಿ ಎಷ್ಟದಪ್ಪ? 1 ಪೈಸೆ. ಪೈಸೆ ಇದ್ದದನ್ನು ನಾವು ಏನು ಮಾಡಬೇಕು? ರೂಪಾಯಿಗೆ ಬದಲು ಮಾಡಬೇಕಲ್ಲ. ರೂಪಾಯಿಗೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ? 100ರಿಂದ ಭಾಗಿಸ್ತೀವಿ. ಯಾಕೆ? 1 ರೂಪಾಯಿಗೆ 100 ಪೈಸೆ. ಅದಕ್ಕೆ 100 ರೂಪಾಯಿಗೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ? 100ರಿಂದ ಭಾಗಿಸ್ತೀವಿ. ಮುಗೀತು ಪ್ರಶ್ನೆ.
ಈ 100ರಿಂದ ಈ 100 ಹೋಯಿತು. ಈ 12 ಭಾಗಾಕಾರದಾಗಿದ್ದದ್ದು ಇಲ್ಲಿ ಭಾಗಾಕಾರದಾಗಿದ್ದದ್ದು ಆ ಕಡೆ ಹೋದ್ರೆ ಏನಾಗ್ತದ ಗುಣಾಕಾರ ಆಗ್ತದ. ಹಂಗಾರ ಗುಣಾಕಾರ ಮಾಡಿದ್ವಿ. ನಾ ಆಗಲೇ ಹೇಳಿದ್ನಲ್ಲ ನಿಮಗೆ ಈಸ್ ಈಕ್ವಲ್ ಟು ದಾಟಿ ಕಡ್ತಾ ಹೊಡಿತಿದ್ರೆ ಕೆಳಗಿಂದ ಕೆಳಗೆ ಕಡ್ತಾ ಹೊಡಿಬೋದು, ಮೇಲಿಂದ ಮೇಲೆ ಕಡ್ತಾ ಹೊಡಿಬೋದು. ಓಕೆ, 6 × 1 × 1 ಅಂದ್ರೆ ಏನಿರ್ತದೆ ಇಲ್ಲಿ ಕೇವಲ 6 ಇರ್ತದೆ. 1 × 12 ಅಂದ್ರೆ ಏನಿರ್ತದ 12 ಇರ್ತದೆ. ಈಸಿಯಾಗಿರುವಂತಹ ಪ್ರಶ್ನೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಏನದ, ತಿಂಗಳಿಗೆ 5 ಪೈಸೆ ದರದಲ್ಲಿ 8 ತಿಂಗಳಿಗೆ 2,700 ರೂಪಾಯಿಗಳ ಮೇಲಿನ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ₹2,700 ಫಾರ್ 8 ಮಂತ್ಸ್ ಅಟ್ 5 ಪೈಸಾ ಪರ್ ರುಪೀಸ್ ಪರ್ ಮಂತ್ ಅಂತ ಕೇಳಿದ್ದಾರೆ. ಓಕೆ, ಸಿಂಪಲ್ ಆಗಿರುವಂಥದ್ದು. ಮೊದಲಿಗೆ ನಾನು ನಿಮಗೆ ನಾರ್ಮಲ್ ಆಗಿ ಹೇಳ್ತೀನಿ, ಆಮೇಲೆ ಸ್ವಲ್ಪ ಡಿಫ್ರೆಂಟ್ ಆಗಿ ವಿಚಾರ ಮಾಡೋದನ್ನು ಹೇಳ. ಓಕೆ, ಸೂತ್ರದ ಪ್ರಕಾರ ಅಸಲು ಎಷ್ಟದ 2,700 ಬರೆದ್ವಿ. ಓಕೆ, 8 ತಿಂಗಳು ಟೈಮ್ 8 ತಿಂಗಳದ. ಇದನ್ನು ವರ್ಷಕ್ಕೆ ಬದಲು ಮಾಡ್ಕೋತೀರಿ, 12ರಿಂದ ಭಾಗಿಸಿದ್ರಿ. ಓಕೆ, ಬಡ್ಡಿ ದರ ಕಂಡುಹಿಡಿಬೇಕು. ಅದಕ್ಕೆ R/100 ಬರೆದಿವಿ ಈಸ್ ಈಕ್ವಲ್ ಟು ಬಡ್ಡಿ ಎಷ್ಟು ಬಂದದ 5 ಪೈಸಾ. ಎಷ್ಟು ಬಡ್ಡಿ ಬಂದದ 5 ಪೈಸೆ. ಓ ಸಾರಿ, ನಾವಿಲ್ಲಿ ಸರಳ ಬಡ್ಡಿ ಕಂಡುಹಿಡಿಬೇಕು. ಓಕೆ, ಸರಳ ಬಡ್ಡಿ ಕಂಡುಹಿಡಿಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ ರೇಟ್ ಕೊಟ್ಟಿದ್ದಾರೆ, ದರದ ಕೊಟ್ಟಿದ್ದಾರೆ. ದರ ಒಂದು ತಿಂಗಳಿಗೆ 5 ಪೈಸಾ ಅಂತಂದ್ರೆ ಒಂದು ವರ್ಷಕ್ಕೆ ಎಷ್ಟು ಪೈಸಾ ಆಗಿರ್ತದಪ್ಪ, ಒಂದು ತಿಂಗಳಿಗೆ 5 ಪೈಸಾ. ಹಂಗಾರೆ ಒಂದು ವರ್ಷಕ್ಕೆ 12 ತಿಂಗಳು ಇರ್ತದೆ. ಒಂದು ತಿಂಗಳಿಗೆ 5 ಪೈಸಾ ಅಂದ್ರೆ 12 ತಿಂಗಳಿಗೆ ಎಷ್ಟು ಇರ್ತದೆ 60 ಇರ್ತದೆ. ಒಂದು ತಿಂಗಳಿಗೆ 5 ಅಂದ್ರೆ 12 ತಿಂಗಳಿಗೆ ಎಷ್ಟಾಯ್ತು 60 ಆಯಿತು. 60 ಭಾಗಿಸು 100. ಇದೇನು ದರ. ದರ ಅಂದ್ರೆ ಬಡ್ಡಿ ದರ, ಏನೋ ಬಡ್ಡಿ ದರ. ಓಕೆ ರೈಟ್. ಈಗ ಬಡ್ಡಿಯನ್ನು ಕಂಡುಹಿಡಿಬೋದು. ಯಾವ ರೀತಿ ಕಡ್ತಾ ಹೊಡಿತೀವಿ. 2 0ಯಿಂದ 2 0 ಹೋಯ್ತು. 12 ಬಂದ್ಲೆ 12 5ಲೆ. ಓಕೆ, ನೆಕ್ಸ್ಟ್ 8 5ಲೆ 40, 27 4ಲೆ 108, ಮುಂದೆ ಒಂದು 0. 8 5ಲೆ 40. 40 ಏನು ಮಾಡ್ಕೊರಿ 4 × 27 ಮಾಡ್ರಿ. 4 × 27 ಅಂತಂದ್ರೆ 108 ಬಂತು. ಮುಂದೊಂದು 0 ಅಂದ್ರೆ ಮುಂದೊಂದು 0. ಅರ್ಥ ಆಯ್ತಲ್ಲ. ಓಕೆ, ಈಗ ಇದನ್ನು ನಾವು ಸ್ವಲ್ಪ ತಲೆ ಓಡಿಸಿದ್ವಿ ಅಂತಂದ್ರೆ ಇದ್ರ ಉತ್ತರ ಏನು ಬಂತು 1080. ಸ್ವಲ್ಪ ತಲೆ ಓಡಿಸಿದ್ವಿ ಅಂತಂದ್ರೆ ಇದನ್ನು ಇನ್ನೂ ಈಸಿಯಾಗಿ ಮಾಡ್ಕೋಬೋದಾಗಿತ್ತು. ಅಸಲು ಎಷ್ಟದಪ್ಪ 2,700 ರೂಪಾಯಿ ಅದ. 2,700 ಬರೆದ್ರಿ. ಓಕೆ, ಇಲ್ಲಿ ದರ ಕೊಟ್ಟಿದ್ದು ರೇಟ್ ಆಫ್ ಇಂಟ್ರೆಸ್ಟು ತಿಂಗಳಿಗೆ ಕೊಟ್ರ, ಟೈಮ್ನು ತಿಂಗಳೊಳಗೆ ಕೊಟ್ರ. ಹಂಗಾರೆ ನಾವು ಇದನ್ನ ಏನಾರೇ ಬದಲು ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತಾ? ಇಲ್ಲ. ಯಾಕ? ಬಡ್ಡಿ ದರನೂ ತಿಂಗಳಿಗೆ ಐತಿ, ಇಲ್ಲಿ ಕೊಟ್ಟಂತಹ ಸಮಯನೂ ತಿಂಗಳಿಗೆ ಐತಿ. ಅದಕ್ಕೋಸ್ಕರ ನಾವು ಇದನ್ನು ವರ್ಷಕ್ಕೆ ಬದಲು ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. 8 ತಿಂಗಳನ್ನು ಡೈರೆಕ್ಟ್ 8 ತಿಂಗಳಂತ ಬರೀಬೋದಿತ್ತು. 5 ಪೈಸೆಯನ್ನು ಡೈರೆಕ್ಟ್ 5 ಪೈಸೆ ಅಂತ ಬರೀಬೋದಿತ್ತು. ಭಾಗಿಸು 100 ಇರ್ತದ, ಭಾಗಿಸು 100. 2 0ಯಿಂದ 2 0 ಹೋಯ್ತು. 8 5ಲೆ 40, 27 4ಲೆ 108, ಮುಂದೊಂದು 0. ನೀವು ಈ ರೀತಿಯಾಗಿನೂ ಕೂಡ ಮಾಡ್ಕೋಬಹುದು. ಬಟ್ ನೀವು ಎಕ್ಸಾಮ್ ಒಳಗೆ ತಿಂಗಳಿಗೆ ಬಡ್ಡಿ ದರ ಕೊಟ್ಟು ತಿಂಗಳನ್ನ ಟೈಮಲ್ಲಿ ಕೊಟ್ಟಿದ್ರೆ ನೀವು ಇದೇ ಅಪ್ರೋಚನ್ನು ಯೂಸ್ ಮಾಡಿರಿ. ರೈಟ್. ಓಕೆ, ನೆಕ್ಸ್ಟ್ 5 ವರ್ಷಗಳಲ್ಲಿ ವಾರ್ಷಿಕ 6% ದರದಲ್ಲಿ ₹60 ಸರಳ ಬಡ್ಡಿಯನ್ನು ನೀಡುವ ಹಣದ ಮೊತ್ತ ಎಷ್ಟು ಅಂದ್ರೆ ಅಸಲು ಕಂಡುಹಿಡಿಬೇಕು ನಾವು. ದ ಸಮ್ ಆಫ್ ಮನಿ ದ್ಯಾಟ್ ವಿಲ್ ಈಲ್ಡ್ ₹60 ಆ್ಯಸ್ ಅ ಸಿಂಪಲ್ ಇಂಟ್ರೆಸ್ಟ್. ₹60 ಸರಳ ಬಡ್ಡಿಯನ್ನು ಕೊಡಬೇಕು 6% ಬಡ್ಡಿ ದರದಲ್ಲಿ 5 ವರ್ಷಗಳವರೆಗೆ. ಓಕೆ, ಹಂಗಾರೆ ಅಸಲು ಏನು ಅನ್ನೋದನ್ನು ಕಂಡುಹಿಡಿಬೇಕು. ಸೇಮ್ ಸೂತ್ರ ಸೇಮ್ ಯೂಸ್ ಮಾಡೋಣ. ಅಸಲು ಎಷ್ಟು ನಮ್ಗೆ ಗೊತ್ತೇನ? ಗೊತ್ತಿಲ್ಲ, ಅದಕ್ಕೆ ಪಿ ಅಂತ ಬರೆದ್ವಿ. ಸಮಯ ಎಷ್ಟು ವರ್ಷ? 5 ವರ್ಷ ಕೊಟ್ರ 5 ಬರೆದ್ರಿ. ಬಡ್ಡಿ ದರ ಎಷ್ಟು? 6 ಅಂದ್ರೆ ಬಡ್ಡಿ ದರ 6 ಭಾಗಿಸು 100. ಹಿಂಗೆ ಸರಳ ಬಡ್ಡಿ ಎಷ್ಟು ಬರ್ಬೇಕು ನಮ್ಗೆ? ₹60 ಬರ್ಬೇಕು. ಸರಳ ಬಡ್ಡಿ ಎಷ್ಟು ಬರಬೇಕು? ₹60. ಸರಳ ಬಡ್ಡಿ ಜಾಗದಾಗ ಸರಳ ಬಡ್ಡಿ. ಸೇಮ್ ಸೂತ್ರ PTR/100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಅಸಲು ಗೊತ್ತಿಲ್ಲ, ಅದಕ್ಕೆ ಆ್ಯಸ್ ಇಟ್ ಈಸ್ ಬರ್ದ್ವಿ. ಟೈಮ್ ಅದ, ಆಮೇಲೆ ಬಡ್ಡಿ ದರ ಅದ, ಭಾಗಿಸು 100. ಸರಳ ಬಡ್ಡಿ ಜಾಗದಾಗ 60 ಬರೆದ್ವಿ. ಇನ್ನೇನು ಮಾಡೋದ? ಸಿಂಪಲ್ ಕಡ್ತಾ ಹೊಡೆಯೋದು. ಓಕೆ, ಈಗೇನು ಮಾಡೋಣ? ಡೈರೆಕ್ಟ್ ಇಲ್ಲಿಂದ ಕಡ್ತಾ ಹೊಡೆಯೋಣ. ನೋಡ್ರಿ, 5 6ಲೆ 30, 6 5ಲೆ ಎಷ್ಟು? 30, 31ಲೆ 32ಲೆ ಇಸ್ ಈಕ್ವಲ್ ಟು ದಾಟ್ ಹೊಡೆಯತ್ತೀವಿ ಅಂದ್ರೆ ನಾವೇನು ಮಾಡ್ಬೋದು? ಮ್ಯಾಲಿಂದ ಮೇಲೆ ಕಡ್ತಾ ಹೊಡಿಬೋದು. 6 5ಲೆ 30,
32 60, 31 30, 32 60. ಈ 100 ಭಾಗಾಕಾರದಾಗಿದ್ದದ್ದು ಈ ಕಡೆ ಹೋದ್ರೆ ಏನಾಗ್ತದ? ಗುಣಾಕಾರ ಆಗ್ತದ. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್? ಓಕೆ. ಇದನ್ನು ಇನ್ನೊಂದು ರೀತಿನೂ ಮಾಡ್ಕೋಬೋದು ನೀವು. ಇರಲಿ, ಈಗ ಫಾರ್ಮುಲಾ ಮುಖಾಂತರ ಸಾಲ್ವ್ ಮಾಡ್ತೀವಿ ಅಂದ್ರೆ ಫಾರ್ಮುಲಾ ಮುಖಾಂತರನ ಹೇಳ್ತೀನಿ. ಇರಲಿ, ಆದರೂ ಯಾರು ಪ್ರಾಕ್ಟೀಸ್ ಮಾಡಿದ್ರೆ ಮಾಡ್ಬೋದು. 1 ವರ್ಷಕ್ಕೆ 6%, 5 ವರ್ಷಕ್ಕೆ ಎಷ್ಟು ಶೇಕಡ ಆತಪ್ಪ? 30% ಆಯ್ತು. ಬಡ್ಡಿ ಎಷ್ಟು ಬಂತು? 30%. ವರ್ಷಕ್ಕೆ 6% ಅಂದ್ರೆ 5 ವರ್ಷಕ್ಕೆ 30%. ಅಸಲು ಯಾವಾಗಲೂ 100% ಇರ್ತದೆ. ಅಸಲು ಯಾವಾಗಲೂ 100%. ಇಲ್ಲಿ ಕೊಟ್ಟದ್ದೇನು? ಬಡ್ಡಿ ಎಷ್ಟಿತ್ತು ನಮ್ಮದು? 30 ಅಂದ್ರೆ ಆ್ಯಕ್ಚುಲ್ ಆಗಿ ಎಷ್ಟಿತ್ತು? 60. ಅಸಲು ಕಂಡುಹಿಡಿಬೇಕು. 100 ಅಂದ್ರೆ ಎಷ್ಟು? 31 32. 100 ಇದ್ದದ್ದು ಈ ಕಡೆ ಹೋದ್ರೆ ಏನಾಕತಿ? ಗುಣಾಕಾರ ಆಕತಿ. 100 × 2 ಅಂತಂದ್ರೆ 200 ಸರಿಯಾದ ಉತ್ತರ ಆಗಿತ್ತು. ರೈಟ್? ಓಕೆ. ನೆಕ್ಸ್ಟ್, 9 ತಿಂಗಳ ನಂತರ ವಾರ್ಷಿಕ 32% ದರದಲ್ಲಿ 55 ರೂಪಾಯಿ ಸರಳ ಬಡ್ಡಿಯನ್ನು ಪಡೆಯುವ ಅಸಲು ಎಷ್ಟು ಅಂತ ಕೇಳಿದರೆ, ದ ಪ್ರಿನ್ಸಿಪಲ್ ಆನ್ ವಿಚ್ ಸಿಂಪಲ್ ಇಂಟ್ರೆಸ್ಟ್ ಆಫ್ ₹55 ವಿಲ್ obtained ಫ್ರಾಮ್ ಆಫ್ಟರ್ 9 months at the rate of 32% per annum ಈಸ್ ಅಂತ ಕೇಳಿದ್ದಾರೆ. ಓಕೆ, ಅಸಲನ್ನು ಕಂಡುಹಿಡಿಬೇಕು. ಇದು ಆ್ಯಕ್ಚುಲಿ ಸ್ವಲ್ಪ ಟೈಪಿಂಗ್ ಎರರ್ ಆಗಿದೆ. ಇದು ಏನಾಗಬೇಕಾಗಿತ್ತಪ್ಪ ಅಂತಂದ್ರೆ, ಇದು 32 ಅಲ್ಲ, ಇದೇನಾಗಬೇಕು? 3.2/3% ಆಗಬೇಕು. ಇದೇನಾಗಬೇಕಾಗಿತ್ತು? 3.2/3% ಬಡ್ಡಿ ದರ ಆಗಬೇಕಾಯಿತು. ಈ ಪಾಯಿಂಟ್ ಸ್ವಲ್ಪ ಗಮನಿಸಿರಲಿ. ಸ್ವಲ್ಪ ಏನಾಗಿದೆ, ಇಲ್ಲಿ ಟೈಪಿಂಗ್ ಎರರ್ ಆಗಿದೆ. ಓಕೆ, ಸೇಮ್ ಫಾರ್ಮುಲಾವನ್ನು ಯೂಸ್ ಮಾಡೋಣ. ಅಸಲು ಎಷ್ಟಿತ್ತು ನಮಗೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು. ಅದಕ್ಕೋಸ್ಕರ ಪಿ ಅಂತೇಳಿ ಬರ್ದೀವಿ. ಓಕೆ, ಟೈಮ್ ಎಷ್ಟದ? 9 ತಿಂಗಳದ. ಹಂಗಾರೆ ಇದನ್ನ ಏನು ಮಾಡ್ತೀರಿ? 9 ಬರಿತೀರಿ, ಭಾಗಿಸು 12 ಬರಿತೀರಿ. ಯಾಕೆ? 1 ವರ್ಷಕ್ಕೆ ಬದಲು ಮಾಡಬೇಕು. ಇಂಟು ಬಡ್ಡಿ ದರ ನೋಡ್ರಿ ಎಷ್ಟೈತಿ. ಇದನ್ನು ನಾವು ಮಿಶ್ರ ಭಿನ್ನ ರಾಶಿ ಅದ, ಇದನ್ನು ವಿಷಮ ಭಿನ್ನ ರಾಶಿ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಹಂಗೆ ಬದಲು ಮಾಡೋಕೆ ಬರಂಗಿಲ್ಲ. ಓಕೆ, ಹೆಂಗೆ ಬದಲು ಮಾಡ್ತೀರಿ ನಿಮಗೆಲ್ಲರಿಗೂ ಗೊತ್ತದಲ್ಲ. ಓಕೆ, ಇದನ್ನು ಗುಣಿಸ್ತೀರಿ, ಬಂದು ಉತ್ತರಕ್ಕೆ ಇದನ್ನು ಕೂಡಿಸ್ತೀರಿ. ಓಕೆ, ನೆಕ್ಸ್ಟ್ 3 3 9, 9 + 2 11. ಎಷ್ಟು ಬರ್ತದೆ? 11. ಓಕೆ, ಕೆಳಗೆ ಛೇದದೊಳಗೆ ಏನಿರ್ತತಿ? 3 ಇರ್ತತಿ, ಅದನ್ನು ಬರೆದ್ರಿ. ಇದು ಬಡ್ಡಿ ದರ ಆಯ್ತು. ಇನ್ನು ಭಾಗಿಸು 100 ಅಂದಿರ್ತದಲ್ಲ, ಭಾಗಿಸು 100 ಬರೆದ್ವಿ. ಸಿಂಪಲ್. ಇದನ್ನು ಫಸ್ಟ್ ಏನು ಮಾಡ್ತೀರಿ? ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಯಾಗಿ ಬದಲು ಮಾಡ್ತೀರಿ. ಓಕೆ, ನಾನು ಈ ರೀತಿ ಪ್ರಶ್ನೆಗಳನ್ನು ಬೇಕಂತಲೇ ಆ್ಯಡ್ ಮಾಡಿದ್ದೀನಿ. ಯಾಕೆ? ಪ್ರತಿಯೊಂದು ನಿಮ್ಗೆ ಗೊತ್ತಾಗಲಿ ಅಂತ. 3 3 9, 9 + 2 11. 11 ಮ್ಯಾಲೆ ಬರೆದ್ರಿ, ಕೆಳಗೆ ಛೇದದೊಳಗೆ 3 ಇರ್ತದ, ಅದನ್ನು ಇಲ್ಲಿ ಬರೆದ್ರಿ. ಇದು ಬಡ್ಡಿ ದರ ಆಯ್ತು. ಭಾಗಿಸು 100 ಇರ್ತದೆ, ಅದಕ್ಕೆ ಭಾಗಿಸು 100 ಬರೆದ್ವಿ. ಓಕೆ, ಎಷ್ಟು ಸರಳ ಬಡ್ಡಿ ಬಂದದ? ಎಷ್ಟು ನೀಡಬೇಕದು? 55 ರೂಪಾಯಿ ಬಡ್ಡಿ ಕೊಡ್ಬೇಕು ನಮಗೆ. ಅದಕ್ಕೆ ಇಲ್ಲಿ ಏನು ಬರೆದ್ರಿ? 55 ಬರೆದ್ರಿ. ಇನ್ನೇನು ಉಳಿತು ಕೆಲಸ? ಕಡ್ತಾ ಹೊಡಿದಂತ ಉಳಿತು. ನಾನೇನು ಹೇಳಿದ್ದೆ ನಿಮ್ಗೆ? ಮೇಲಿಂದ ಇದ್ರ ಈಜಿಕ್ವಲ್ ಟು ಒಳಗೆ ಹೊಡಿದ್ರೆ 3 1 3 3 ಆಯ್ತಾ? ರೈಟ್. ಈಗ ಏನು ಮಾಡ್ರಿ? 3 1 3 4 ಹೊಡೆದ್ರಿ. ಈ 11 ಐತಿ, ಇಲ್ಲಿ 55 ಐತಿ. ಈ ಈಜಿಕ್ವಲ್ ಟು ದಾಟಿ ಹೊಡಿಬೋದು ಅಂದ್ರೆ 11 1 11 11 5 55 ಹೊಡಿಬೋದಲ್ಲ. ರೈಟ್. ನೆಕ್ಸ್ಟ್, ಇಲ್ಲಿ ಭಾಗಾಕಾರದಾಗ 4 ಇದ್ರೆ ಇಲ್ಲಿ ಹೋದ್ರೆ ಏನಾಕತಿ? ಗುಣಾಕಾರ. ಇಲ್ಲಿ ಭಾಗಾಕಾರದಾಗ 100 ಈ ಕಡೆ ಇದ್ರೆ ಈ ಕಡೆ ಹೋದ್ರೆ ಗುಣಾಕಾರ. 5 4 20, ಮುಂದೆ 2 0 ಅಂತಂದ್ರೆ ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ ಏನದ? ವಾರ್ಷಿಕ 14.72% ಸರಳ ಬಡ್ಡಿ ದರದಲ್ಲಿ ದಿನಕ್ಕೆ 100 ರೂಪಾಯಿ ಬಡ್ಡಿ ಕೊಡಬೇಕು. ಇದೇನು ಮಾಡಬೇಕು? ದಿನ 100 ರೂಪಾಯಿ ಬಡ್ಡಿ ಕೊಡಬೇಕು. ದ ಪ್ರಿನ್ಸಿಪಲ್ ವಿಚ್ ಗಿವ್ಸ್ ₹100 ಇಂಟ್ರೆಸ್ಟ್ ಪರ್ ಡೇ ಅಟ್ ದ ರೇಟ್ ಆಫ್ 14.2/7% ಸಿಂಪಲ್ ಇಂಟ್ರೆಸ್ಟ್ ಪರ್ ಆ್ಯನಮ್ ಈಸ್ ಅಂತ ಕೇಳಿದಾರೆ. ಓಕೆ, ಸೇಮ್ ಸೂತ್ರ. ಅಸಲು ಎಷ್ಟತ್ತಪ್ಪ ಗೊತ್ತಿಲ್ಲ ನಮ್ಗೆ, ಪಿ ಬರ್ತೀವಿ. ಇಲ್ಲಿ ಅಸಲನ್ನು ಕಂಡುಹಿಡಿಬೇಕು. ಟೈಮ್ ಎಷ್ಟು ಕೊಟ್ರ? ಟೈಮ್ ಕೊಟ್ರ ಇಲ್ಲಿ ದಿನಕ್ಕೆ. ಟೈಮ್ ಏನೈತಿ? ದಿನಕ್ಕೆ ಅಂದ್ರೆ 1 ದಿನಕ್ಕೆ ಭಾಗಿಸು ಒಟ್ಟು ಎಷ್ಟು ದಿವಸ ಇರ್ತಾವೆ? 365. ದಿನಕ್ಕೆ ಅಂತಂದ್ರೆ 1/365. ಓಕೆ, ಅರ್ಥ ಆಯ್ತಲ್ಲ? ಇದು ಪಾಯಿಂಟ್. 1 ದಿನಕ್ಕೆ ಅಂದ್ರೆ 1/365. ಬಡ್ಡಿ ದರ ಎಷ್ಟೈತಿ? 14.72 ಐತಿ. ಇದನ್ನ ಏನು ಮಾಡ್ಬೇಕು? ನಾ ಹೇಳಿದ್ರೆ ಆಗಲೇ ವಿಷಮ ಭಿನ್ನ ರಾಶಿ ಬದಲು ಮಾಡ್ಬೇಕು. ಹೆಂಗೆ? 14 ಫಸ್ಟ್ ಏನು ಮಾಡ್ತೀರಿ? 14 ಮಾಡ್ತೀರಿ. ಇಲ್ಲ ಅಂತಂದ್ರೆ ನೀವು ಏನು ಮಾಡ್ಬೋದು? ಪರ್ಸೆಂಟೇಜ್ ವ್ಯಾಲ್ಯೂ ಗೊತ್ತಿತ್ತಂದ್ರೆ 14.2 ಪರ್ಸೆಂಟೇಜ್ ವ್ಯಾಲ್ಯೂ ಏನಿರ್ತದೆ? 1/7 ಇರ್ತದೆ. ಇದನ್ನು ನೀವು ಡೈರೆಕ್ಟಾಗಿನ ಬರ್ಕೋಬಹುದು. ಏನು ಮಾಡ್ಕೋಬೋದು?
ಡೈರೆಕ್ಟಾಗಿ ಬರ್ಕೋಬೋದು. ಇಲ್ಲ ಅಂತಂದ್ರೆ ನೀವು ಇದನ್ನ ಏನು ಮಾಡ್ಕೋಬೇಕಾಗ್ತದೆ, ಸಿಂಪ್ಲಿಫೈ ಮಾಡ್ಕೋಬೇಕಾಗ್ತದೆ. ಮಾಡ್ಕೋಣ. 14 14 ಇದೆಯಪ್ಪ 14 14 7 88. ಈ ಪರ್ಸೆಂಟೇಜ್ ವ್ಯಾಲ್ಯೂ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿನೇ 1/7 ಬರ್ಕೋಬೋದಾಗಿತ್ತು. ಇರಲಿ, ಗೊತ್ತಾಗಿರಲಿಲ್ಲ ಅಂತಂದ್ರೆ ಇಲ್ಲಿ ಸಾಲ್ವ್ ಮಾಡೋಣ. 14 7 98. 98ಕ್ಕೆ 2 ಕೂಡಿಸಿದ್ರೆ ಎಷ್ಟಾಯಿತು? 100. ಭಾಗಿಸು ಕೆಳಗೆ ಏನೈತಿ? 7 ಐತಿ, 7 ಬರ್ತದೆ. ಓಕೆ, ಇರಲಿ, ಅದನ್ನು ಬರ್ಕೋಣ. ಓಕೆ, 100/7 ಆಯ್ತು. ಓಕೆ, ಆಮೇಲೆ ಭಾಗಿಸು 100 ಒಂದು ಬರಿಬೇಕಲ್ಲ, ಭಾಗಿಸು 100. 100ರಿಂದ 100 ಕ್ಯಾನ್ಸಲ್ ಆಯ್ತು. ಏನು ಉಳಿತಿಲ್ಲ? 1/7 ಉಳಿತೌದಲ್ಲ, 1/7. ಮೊದಲು ಮಾಡಿದ್ರು ಕೂಡ ಅಷ್ಟೇ ಉಳಿತಿತ್ತು. ಓಕೆ, ಹಂಗಾರೆ ಎಷ್ಟು ಬಡ್ಡಿ ದರವನ್ನು ನೀಡಬೇಕಪ್ಪ? ಇದು 100 ರೂಪಾಯಿ ಬಡ್ಡಿ ದರ ನೀಡಬೇಕು. ಅದಕ್ಕೆ 100 ಬರ್ತೀವಿ. ಇದು ಸೂತ್ರ PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಬಡ್ಡಿ ಎಷ್ಟು ಕೊಡಬೇಕದು? 100 ಕೊಡಬೇಕು. ಅದಕ್ಕೆ 100ಅನ್ನು ಬರೆದ್ರಿ. ಈ 100ರಿಂದ ಈ 100 ಹೋಯ್ತು. ಓಕೆ, ಈಗೇನಾಯಿತು? ಇಲ್ಲ 365 ಭಾಗಾಕಾರದಾಗಿದ್ದದ್ದು ಈ ಕಡೆ ಹೋದ್ರೆ 365 ಗುಣಾಕಾರದಾಗ ಹೋಗತಿ. ಇಲ್ಲಿ ಭಾಗಾಕಾರದಾಗ 7 ಇದ್ದದ್ದು ಈ ಕಡೆ ಹೋದ್ರೆ ಗುಣಾಕಾರ 7. ಈಗ ಇದನ್ನು ಗುಣಾಕಾರ ಮಾಡ್ಬೇಕು ನಾವು. ಈಗ ಇದನ್ನು ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡೋಣ. 7 5 35, 6 7 42, 3 45. ಓಕೆ, ನೆಕ್ಸ್ಟ್ ಲಾಸ್ಟ್ 5 5 ಎಲ್ಲಿ ಬರತ್ತೈತೆ ನೋಡ್ರಿ? ಲಾಸ್ಟ್ 5 5 ಇಲ್ಲೇ ಅದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. ಪೂರ್ತಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೂ ಇಲ್ಲ. ಇರಲಿ, ಮಾಡ್ತಾರೆ ಮಾಡಿರಿ. 7 3 21 4 25 ಆಯಿತು. ಮುಂದೆ 2 0 ಅಂದ್ರೆ ಮುಂದೆ 2 0. ಇದು ಪೂರ್ತಿ ಕ್ಯಾಲ್ಕುಲೇಷನ್ ಆಗಿತ್ತು. ಓಕೆ, ರೈಟ್. ನೆಕ್ಸ್ಟ್ 2.4 1 ವರ್ಷಗಳ ಕೊನೆಯಲ್ಲಿ ವಾರ್ಷಿಕ 2.3 ದರದಲ್ಲಿ ಪಾವತಿಸಬೇಕಾದ ನಿರ್ದಿಷ್ಟ ಮೊತ್ತದ ಮೇಲಿನ ರಿಯಾಯಿತಿ 78. ಮೊತ್ತವನ್ನು ಕಂಡುಹಿಡಿಯಿರಿ ಅಂದ್ರೆ ಅಸಲು ಕಂಡುಹಿಡಿಬೇಕು. ಇಲ್ಲೂ ಕೂಡ ಸೇಮ್ ಫಾರ್ಮುಲಾ ಯೂಸ್ ಮಾಡೋದು. ಅಸಲು ಎಷ್ಟಿತ್ತು ಗೊತ್ತಿತ್ತು ನಮಗೆ? ಅಸಲು ಎಷ್ಟಿತ್ತು ಗೊತ್ತಿಲ್ಲ, ಅದಕ್ಕೆ ಪಿ ಅಂತ ಬರ್ದ್ವಿ. ಓಕೆ, ಟೈಮನ್ನು ಕೂಡ ಬದಲು ಮಾಡ್ಕೊಂಡ್ಲ. 4 2 8 8 1 9 ಭಾಗಿಸು ಎಷ್ಟು? 12. 12ಕ್ಕೆ 4 ಐದು ಕೆಳಗೆ 4 ಬರ್ತೀವಿ. 9/4 ವರ್ಷವನ್ನು ಬದಲು ಮಾಡಿ. 4 2 8 8 1 9 ಭಾಗಿಸು 4 ಕೆಳಗೆ 4 ಐತಿ, ಅದಕ್ಕೆ 4ರಿಂದ ಭಾಗಿಸಿದ್ವಿ. ಟೈಮ್ ಆಯ್ತಾ? ಬಡ್ಡಿ ದರವನ್ನು ಬದಲು ಮಾಡಿರಿ. 3 2 6 6 + 2 8 ಕೆಳಗೆ 3 ಅದ 3 ಭಾಗಿಸು 100 ಇರ್ತದ, ಅದಕ್ಕೆ ಭಾಗಿಸು 100 ಬರದ್ರಿ. ಓಕೆ, ಈಸ್ ಈಕ್ವಲ್ ಟು ಎಷ್ಟು ರಿಯಾಯಿತಿ ಐತಿ? 78 ಐತಿ. 78ಅನ್ನು ಇಲ್ಲಿ ಬರದ್ರಿ. ಕಡ್ತ ಹೊಡಿದಷ್ಟೇ ಉಳಿತಿ. 4 1 4 2 ಹೌದಾ? ರೈಟ್. ನೆಕ್ಸ್ಟ್ ಮತ್ತೆ ಎಲ್ಲಿ ಕಡ್ತ ಹೋಗ್ತದ? 3 1 3 3 3 2 6 ಮೇಲಿಂದ ಮೇಲೆ ಹೊಡಿಬೋದಲ್ಲ, ಈಸ್ ಈಕ್ವಲ್ ಟು ದಾಟಿ 6 1 6 1 ಉಳಿತು. 6 3 18. ಈ ಭಾಗಾಕಾರದಾಗಿದ್ದಂಥ 100 ಈ ಕಡೆ ಹೋದ್ರೆ ಏನಾಗ್ತದ? ಗುಣಾಕಾರ ಆಗ್ತದ. 13 × 100 ಅಂತಂದ್ರೆ 13 100. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈಗಿನ ಮೊತ್ತವು 4 ವರ್ಷಗಳಲ್ಲಿ 8% ಬಡ್ಡಿ ದರದಲ್ಲಿ 87,750 ರೂಪಾಯಿಗಳಾದರೆ ಅಸಲು ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಇಫ್ ದ ಪ್ರೆಸೆಂಟ್ ಅಮೌಂಟ್, ಇದೇನಾಗೈತಿ? ಮೊತ್ತ. ಇದು ಪ್ರೆಸೆಂಟ್, ಇಲ್ಲಿ ಕೊಟ್ಟಿದ್ದೇನು? ಮೊತ್ತ ಅಂದ್ರೆ ಅಸಲು ಪ್ಲಸ್ ಬಡ್ಡಿ. ಇಫ್ ದ ಪ್ರೆಸೆಂಟ್ ಅಮೌಂಟ್ ಈಸ್ rupees 87,750 with 8% per annum at the rate of interest in 4 years, then what will be the principal amount? ಅಸಲನ್ನು ಕಂಡುಹಿಡಿಬೇಕು. ಓಕೆ, ಇಲ್ಲಿ ಕೊಟ್ಟಿದ್ದೇನು? ಮೊತ್ತ. ನೋಡ್ರಿ, ಇದನ್ನು 2 ರೀತಿಯಾಗಿ ಮಾಡ್ಕೋಬೋದು. ನಾನು ನಿಮ್ಮ ಫಾರ್ಮುಲಾ ಬೇಸು ಹೇಳ್ತೀನಿ, ಡೈರೆಕ್ಟ್ ಮೆಥಡನ್ನು ಹೇಳ್ತೀನಿ. ಡೈರೆಕ್ಟ್ ಮೆಥಡ್ ಬೆಟರ್ ಅನಿಸುತ್ತೆ ಇದರಲ್ಲಿ. ಇರಲಿ, ಮೊದಲಿಗೆ ಫಾರ್ಮುಲಾ ಬೇಸನ್ನು ಸಾಲ್ವ್ ಮಾಡೋಣ. ಇಲ್ಲಾಂದರೆ ಡೈರೆಕ್ಟ್ ಮಾಡಿಬಿಡೋಣ. ಡೈರೆಕ್ಟ್ ಮಾಡಿಬಿಡೋಣ. ಓಕೆ, ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ, ಅಸಲು ಇಲ್ಲಿ ಕೊಟ್ಟಿದ್ದೇನು? ಮೊತ್ತ. ಇಲ್ಲಿ ಕೊಟ್ಟಿದ್ದೇನು? ಮೊತ್ತ. ಮೊತ್ತ ಅಂತಂದ್ರೆ ಏನು? ಅಸಲು ಪ್ಲಸ್ ಪ್ರಿನ್ಸಿಪಲ್ ಪ್ಲಸ್ ಬಡ್ಡಿ. ಓಕೆ, ಅಸಲು ಪ್ಲಸ್ ಬಡ್ಡಿ ಅಂದರೆ ಏನಕ್ಕದ? ಮೊತ್ತ. ಓಕೆ, ಅಸಲು ಯಾವಾಗಲೂ 100% ಇರ್ತದೆ. ಅಸಲು ಯಾವಾಗಲೂ 100% ಇರ್ತದೆ. ಬಡ್ಡಿ ಎಷ್ಟು ಬಂದೈತೆ ನೋಡ್ರಿ? ಒಂದು ವರ್ಷಕ್ಕೆ 8%. ಹಂಗಾರೆ 4 ವರ್ಷಕ್ಕೆ ಬಡ್ಡಿ ಎಷ್ಟು ಬಂದಿರ್ತೈತಿ? 8 4 32%. ಬಡ್ಡಿ ಎಷ್ಟು ಬಂದಿರ್ತೈತಿ? 32%. ಹೌದೋ ಇಲ್ಲ? ನಾವು ಇಲ್ಲಿ ಕೊಟ್ಟದ್ದೇನು? ಮೊತ್ತ. ಇಲ್ಲಿ ಕೊಟ್ಟದ್ದೇನು? ಮೊತ್ತ. ಮೊತ್ತ ಅಂದ್ರೆ ಅಸಲು ಪ್ಲಸ್ ಬಡ್ಡಿ. ಅಸಲು ಎಷ್ಟು ಇರ್ತೈತಿ? 100 ಇರ್ತೈತಿ.
ಬಡ್ಡಿ ಎಷ್ಟು ಬಂದೈತಿ 32 ಬಂದೈತಿ. ಹಂಗಾರೆ ಮೊತ್ತ ಎಷ್ಟು ಇರ್ತೈತಿಪ್ಪ 132% ಇರ್ತೈತೆ, ಹೌದಿಲ್ಲ. ಇದು ಅಸಲು, ಇದು ಮೊತ್ತ. ಇಲ್ಲಿ ಕೊಟ್ಟದ್ದೇನು ಮೊತ್ತ. ಮೊತ್ತ ಅಂದರೆ ಎಷ್ಟು 87,750. 87,750. ಹಂಗಾರೆ ಇಲ್ಲಿಂದ ನಾವೇನು ಕಂಡುಹಿಡಿಬೋದು, ಅಸಲನ್ನು ಕಂಡುಹಿಡಿಬೋದು. ನಾವು ಇದನ್ನು ಡೈರೆಕ್ಟಾಗಿ ಏನೋ ಮಾಡ್ಕೋಬೋದು ಇನ್ನೊಂದು ಮೆಥಡಿಂದ. ಈಗ ನಮಗೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಏನಾಗ್ತದೆ, ಭಾಳ ಪ್ರಾಬ್ಲಮ್ ಆಗ್ತದೆ. ಹಂಗಂತಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋತ ಕುಂತ್ರೆ ನಮ್ಮ ಟೈಮ್ ಎಷ್ಟೊಂದು ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ನೀವು ಫಾರ್ಮುಲಾನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಆಮೇಲೆ ಈ ಯೂನಿಟ್ರಿ ಮೆಥಡನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ನಿಮಗೆ ಬೆಸ್ಟ್ ಮೆಥಡನ್ನು ಹೇಳ್ತೀನಿ, ಆ ಬೆಸ್ಟ್ ಮೆಥಡನ್ನು ಫಾಲೋ ಮಾಡಿರಿ, ಮೈಂಡ್ ಒಳಗೆ ಲೆಕ್ಕ ಮುಗೀತದೆ. ಹೆಂಗಪ್ಪ, ಇಲ್ಲಿ ಮೊತ್ತ ಎಷ್ಟದ 87,750. ನಾವೇನು ಕಂಡುಹಿಡಿಬೇಕು, ಅಸಲು ಕಂಡುಹಿಡಿಬೇಕು. ಅಸಲು ಅಂತಂದ್ರೆ ಈ ಮೊತ್ತದೊಳಗೆ ಬಡ್ಡಿಯನ್ನು ಕಳೆದ್ರೆ ನಮಗೇನು ಸಿಗ್ತದೆ, ಅಸಲು ಸಿಗ್ತದೆ, ಹೌದಾ ಇಲ್ಲ. ನೋಡ್ರಿ, ಇಲ್ಲಿ ಆಪ್ಷನ್ನನ್ನು ಎಲ್ಲ ಗಮನಿಸ್ರಿ. ಇದು 95,000 ಐತಿ. ಹಂಗಾರೆ ಮೊತ್ತಕ್ಕಿಂತ ಅಸಲು ಜಾಸ್ತಿ ಇರ್ತೈತಿ ಇಲ್ಲ, ಅದಕ್ಕೋಸ್ಕರ ಇದು ಕ್ಯಾನ್ಸಲ್ ಆಯಿತು. ಇದು 87,750 ಜಾಸ್ತಿ ಐತಿ, ಅದಕ್ಕೋಸ್ಕರ ಇದು ಕೂಡ ಕ್ಯಾನ್ಸಲ್ ಆಯಿತು. ಹಂಗಾರೆ ಅಸಲು ಯಾವಾಗಲೂ ಬಡ್ಡಿ ಕೂಡಿಸಿ ಮತ್ತು ಅಸಲು ಕೂಡಿಸಿ ಮೊತ್ತ ಬಂದಿರ್ತದೆ. ಇದಕ್ಕಿಂತ ಏನಿರಬೇಕದು, ಕಡಿಮೆನೇ ಇರಬೇಕಲ್ಲ. ಅದಕ್ಕೋಸ್ಕರ ಈ ಎರಡು ಆಪ್ಷನ್ಗಳು ಹೋದವು. ಇನ್ನು ಇವು ಎರಡೂ ಕಡಿಮೆ ಅದಾವು. ಯಾವ ರೀತಿ ಕಡಿಮೆ ನೋಡ್ರಿ, 1 ವರ್ಷಕ್ಕೆ 8%, 4 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಗಿರ್ತೈತಿ, 32%. 32% ಅಂದ್ರೆ ಇದ್ರದ್ದು 30 ಅಪ್ರಾಕ್ಸಿಮೇಟ್ಲಿ ಒಂದು 50%ಕಿದ್ರೆ ಕಡಿಮೆ, 50%ಕಿದ್ರೆ ಒಂದು 20% ಕಡಿಮೆ. ಇದು ನೋಡ್ರಿ ಬರೀ 300, ಅಪ್ರಾಕ್ಸಿಮೇಟ್ಲಿ ಒಂದು 300 ಕಡಿಮೆ ಐತಿ. ನಮಗೆ ಇಷ್ಟು 300 ಅಂದ್ರೆ ಎಷ್ಟು ಬರ್ತೈತಿ, 300 ಅಂದ್ರೆ 1% ಸಕಟ್ ಆಗೋದಿಲ್ಲ. ಹಂಗಾರೆ 32% ಅಂದ್ರೆ ಬಹಳ ಜಾಸ್ತಿ ಕಡಿಮೆ ಇರಬೇಕು. ಅದಕ್ಕೋಸ್ಕರ ಆಪ್ಷನ್ ಬಿ ಏನಾಗಿತ್ತು, ಸರಿಯಾದ ಉತ್ತರ ಆಗಿತ್ತು. ಇದೇನಾಗಿತ್ತು, ಕ್ಯಾನ್ಸಲ್ ಆಗಿತ್ತು. ರೈಟ್, ಅರ್ಥ ಆಯ್ತಲ್ಲ ನಿಮ್ಗೆ. ಇದಕ್ಕೆ ಫಾರ್ಮುಲಾನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಯೂನಿಟ್ರಿ ಮೆಥಡನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಮೈಂಡ್ ಒಳಗೆ ಮಾಡಬಹುದಾದಂತಹ ಪ್ರಶ್ನೆ ಆಗಿತ್ತು. ಓಕೆ, ರೈಟ್. ಓಕೆ, ಈ ಒಂದು ಕ್ಲಾಸಿನ ಎಲ್ಲ ಪ್ರಶ್ನೆಗಳು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಬೇರೆ ಟೈಪ್ನ, ಬೇರೆ ಟಾಪಿಕನ್ನು ಬೇರೆ ಬೇರೆ ರೀತಿಯಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಎವ್ರಿ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಚಾಪ್ಟರ್ ವೈಸ್ ಸಾಲ್ವ್ ಮಾಡ್ತಾ ಹೋಗೋಣ. ಹೋಪ್ ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ, ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿರಿ ಅಂತ ಹೇಳ್ತಾ, ನಿಮ್ಮ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕೆಳಗಡೆ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ಮೆಸೇಜ್ ಮಾಡಿರಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅದನ್ನು ಕೂಡ ಜಾಯ್ನ್ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.